ಇದೀಗ ಮುಂದಿನ ನುಡಿನವನ ವಿದ್ವಾನ್ ಶ್ರೀ ಬ್ರಹ್ಮಣ್ಯಾಚಾರ್ಯರಿಂದ. ಬೆಂಗಳೂರು ಮೂಲದ ಪ್ರಸಿದ್ಧ ಆಧ್ಯಾತ್ಮಿಕ ವಿದ್ವಾಂಸರು ಮತ್ತು ಪ್ರವಚನಕಾರರು, ದ್ವೈತ ಸಿದ್ಧಾಂತದ ಪ್ರವರ್ತಕರಾದಂತಹ ಶ್ರೀ ಮಧ್ವಾಚಾರ್ಯರ ತತ್ವಜ್ಞಾನವನ್ನು ಆಧರಿಸಿ ಇವರು ಜನಸಾಮಾನ್ಯರಿಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ವೇದ ಪುರಾಣಗಳ ಸಾರವನ್ನ ತಿಳಿಸಿಕೊಡುತ್ತಿದ್ದಾರೆ. ಸಂಸ್ಕೃತ ಮತ್ತು ವೇದಾಂತ ವಿಷಯಗಳಲ್ಲಿ ಆಳವಾದ ಪಾಂಡಿತ್ಯವನ್ನ ಹೊಂದಿದ್ದಾರೆ. ಆಧ್ಯಾತ್ಮಿಕ ಪ್ರವಚನಗಳ ಮೂಲಕ ಸಮಾಜಕ್ಕೆ ಜ್ಞಾನದಾನ ಮಾಡುತ್ತಿದ್ದಾರೆ. ಇವರು ಶ್ರೀಮದ್ ಭಾಗವತ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ವಿಷ್ಣು ಪುರಾಣ ಮತ್ತು ಗರುಡ ಪುರಾಣದಂತಹ ವಿಷಯಗಳ ಮೇಲೆ ಉಪನ್ಯಾಸಗಳನ್ನು ನೀಡಿದ್ದಾರೆ. ಕೇವಲ ಪುರಾಣದ ಕಥೆಗಳನ್ನಷ್ಟೇ ಹೇಳದೆ ಅವುಗಳನ್ನು ಇಂದಿನ ಜೀವನದ ಸಮಸ್ಯೆಗಳಿಗೆ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಡುತ್ತಾರೆ. ಇವರ ಪ್ರವಚನಗಳು ನಾವೆಲ್ಲರೂ ಕೂಡ ಯೂಟ್ಯೂಬ್ ಮೂಲಕ ಎಲ್ಲರೂ ನೋಡಿದ್ದೇವೆ. ಜಗತ್ತಿನಾದ್ಯಂತ ಅದು ಜನಪ್ರಿಯವಾಗಿದೆ ಕೂಡ. ತಂದೆ ದಿವಂಗತ ಸತ್ಯನಾರಾಯಣರಾವ್, ತಾಯಿ ಅನಸೂಯಮ್ಮ. 1968ರಲ್ಲಿ ಚನ್ನಪಟ್ಟಣದಲ್ಲಿ ಇವರ ಜನ್ಮ ಆಗುತ್ತೆ. ಓದಿದ್ದು BCom. BPL ಎನ್ನುವಂತಹ ಒಂದು ಕಂಪನಿಯಲ್ಲಿ ಉದ್ಯೋಗವನ್ನ ಸೇರಿಕೊಳ್ಳಲು ಅವರಿಗೆ ಆಹ್ವಾನ ಬಂದಿರುತ್ತೆ. ಆದ್ರೆ ಇನ್ನೇನು ಕೆಲಸಕ್ಕೆ ಹೋಗಿ ಸೇರಬೇಕು ಅನ್ನುವಾಗ ತಾಯಿ ಹೃದಯ ಒಂದು ಮಾತು ಹೇಳ್ತಾರೆ, ತಂದೆಯಿಂದ ಪೂಜಿತವಾಗಿರುವಂತಹ ಈ ಮೃತ್ತಿಕಾ ಬೃಂದಾವನವನ್ನ ಮುಂದೆ ಯಾರು ಪೂಜಿಸ್ತಾರೆ ಅಂತ ಹೇಳಿ ಕೇಳುವಂತಹ ಒಂದು ತಾಯಿಯ ಮಾತಿಗೆ ಮನಸೋತು ಸತತ 30 ವರ್ಷಗಳಿಂದ ಆ ಮೃತ್ತಿಕಾ ಬೃಂದಾವನದ ಪೂಜೆಗೈತಾ ಇದ್ದಾರೆ. ನಂತರ ಪೇಜಾವರ ಶ್ರೀಗಳಿಂದ ಅನುಗ್ರಹಿತರಾಗಿ 2 ವರ್ಷ ನಿರಂತರವಾಗಿ ಉಡುಪಿಯಲ್ಲಿ ಭಾಗವತ ಉಪನ್ಯಾಸವನ್ನ ಕೊಡುವ ಮೂಲಕ ಉಪನ್ಯಾಸ ಶ್ರೇಷ್ಠರಾಗಿಯೇ ಮೆರೆದಿದ್ದಾರೆ. ಇದೀಗ ಇವರ 2 ಮಕ್ಕಳು, ಆ ಇಬ್ಬರು ಕೂಡ ಸಂಸ್ಕೃತ ವಿದ್ವಾಂಸರಾಗಿ ತಮ್ಮದೇ ಒಂದು ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ. ಇಂದು ಇವರು ನಮ್ಮೊಂದಿಗೆ ಚಿಕ್ಕಮಗಳೂರಿನ ಈ ವಿಶ್ವ ನಮನ ಬನ್ನಂಜೆ 90ರ ವಿಶ್ವ ನಮನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಉಪಸ್ಥಿತರಿರುವಂಥದ್ದೇ ನಮ್ಮೆಲ್ಲರ ಭಾಗ್ಯ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಬನ್ನಂಜೆ ಎಂಬ ಜ್ಞಾನಧಾರೆ ಎಂಬ ವಿಷಯಕ್ಕೆ, ಆ ಒಂದು ವಿಷಯದ ಮೇಲೆ ನಮಗೆ ಜ್ಞಾನಧಾರೆಯನ್ನ ನೀಡಬೇಕಾಗಿ ಗೌರವಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದೀಗ ಬೆಂಗಳೂರಿನ ವಿದ್ವಾಂಸರಾಗಿರುವಂತಹ ಶ್ರೀ ಬ್ರಹ್ಮಣ್ಯಾಚಾರ್ಯರು. ಯೋತ್ತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲ ಶಕ್ತಿಧರಸ್ವಧಾಮ್ನಾಂ ಅನ್ಯಾಂಸ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ಯುಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಿಕೆಯಲ್ಲಿ ದೇದೀಪ್ಯಮಾನರಾಗಿ ವಿರಾಜಿಸ್ತಾ ಇರುವಂತಹ ದಿವ್ಯ ಸನ್ನಿಧಾನದ ಪರಮ ಪೂಜ್ಯರಿಗೆ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಹಿಂದೆ ಉಪನ್ಯಾಸ ಮಾಡಿರ್ತಕ್ಕಂತಹ ವಿದ್ವದ್ವರೆಣ್ಯರಿಗೂ ಅಭಿನಂದಿಸಿ, ಕರ್ನಾಟಕದ ವಿಶ್ವವಿದ್ಯಾನಿಲಯ ಸಂಸ್ಕೃತದ ವಿಶ್ರಾಂತ ಉಪಕುಲಪತಿಗಳಾಗಿ ಹಾಗೂ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಮಲ್ಲೇಪುರಂ ವೆಂಕಟೇಶ್ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರ ಜ್ಞಾನಧಾರೆ ಅನ್ನುವ ವಿಷಯದ ಬಗ್ಗೆ 30 ನಿಮಿಷಗಳ ಕಾಲ ಮಾತಾಡಿ ಅಂತ ವೀಣಾ ಅಕ್ಕ ಅವರು ಈಗ ಹೇಳಿದ್ದಾರೆ. ನಂದೇನೆಂದರೆ ಬ್ರೇಕ್ ಇಲ್ಲದ ಗಾಡಿ. ನಮ್ಮದು ಬರೀ ಸ್ಟಾರ್ಟ್ ಆಗುತ್ತೆ ವಿನಃ ಎಂಡ್ ಅಂತ ಇಲ್ಲೇ ಇಲ್ಲ. ಆದರೆ ಕಾಲಾತೀತರಾದವ ಕಾಲನಾಮಕ ಪರಮಾತ್ಮ ಮಾತ್ರ. ಆದರೆ ನಾವು ನೀವೆಲ್ಲ ಕಾಲಕ್ಕೆ ಬದ್ಧರಾದವರು.
ದೊಡ್ಡವ್ರ ಬಗ್ಗೆ ದೊಡ್ಡವ್ರ ಮುಂದೆ ಹೇಳುವಾಗ ತುಂಬ ಕಷ್ಟ. ನಾನು ಹಿಂದಿನ ಉಪನ್ಯಾಸಕರು ಮಾಡುವಾಗ ಒಳಗಡೆ ಹೀಗೆ ನೋಡ್ತಾ ತುಂಬ ಹೊತ್ತು ನೋಡ್ತಾ ಇದ್ದೆ, ಯಾರು ನನ್ನನ್ನು ನೋಡ್ತಾರಾ ಅಂತ. ನಂದು ಬಯಕೆ ಏನಿತ್ತು ಅಂದರೆ ನಂಗೆ ನಿಂತು ಉಪನ್ಯಾಸ ಮಾಡೋದು ಕಷ್ಟ, ಕೂತ್ಕೊಂಡು ಉಪನ್ಯಾಸ ಮಾಡಬೇಕು, ಇಲ್ಲೇ ಮೈಕ್ ತಂದಿಡ್ತಾರ ಅಂತ. ಅದು ಯಾಕೆ ಮೈಕ್ ತಂದಿಟ್ರೋ ಗೊತ್ತಿಲ್ಲ. ನಾ ಅನ್ಕೊಂಡ ತಕ್ಷಣ ಅವ್ರು ಯಾರೋ ಮೈಕ್ ತಂದಿಟ್ರು. ಮೋಸ್ಟ್ಲಿ ಅವ್ರ ಭಾವನೆ ಇರಬೇಕು, ಅಲ್ಲಿ ನಿಂತರೆ ಮೈಕ್ ಮಾತ್ರ ಕಾಣುತ್ತೆ, ನಿಂತವ್ರು ಕಾಣಲ್ಲ ಅಂತ ತಂದಿಟ್ಟಿರಬೇಕು. ಏನು ಮಾಡಲಿ, ನನ್ನ ಎತ್ತರ ದೇವರು ಕೊಟ್ಟ ಎತ್ತರ ಅಷ್ಟೇ. ಆದರೆ ನಾನು ಬಯಸಿದ್ದು ಕೂತ್ ಮಾಡೋದು, ಅವ್ರಿಗೆ ಇಚ್ಛೆ ಬಂದದ್ದು ಕೂತ್ ಕಡೆನೆ ಮೈಕ್ ಇಡೋದು, ಇದೆಲ್ಲ ಆ ಗೋವಿಂದನ ದಯ ಅಂತ ಚಿಂತನೆ ಮಾಡ್ತಾ, ನಾನು ಆಗಲೇ ಹೇಳಿದಾಗೆ ದೊಡ್ಡವರ ಮುಂದೆ ದೊಡ್ಡವ್ರ ಬಗ್ಗೆ ಹೇಳಿದ್ರೆ ನಿಂತರೆ ನಮ್ಮ ಕೈಕಾಲೆಲ್ಲ ನಡಗತ್ತೆ. ಯಾಕಂದರೆ ಅಷ್ಟು ದೊಡ್ಡವರು. ಅವರ ಜ್ಞಾನದ ಬಗ್ಗೆ ಹೇಳೋದು ಅಂದರೆ, ನಡು ಮಧ್ಯಾಹ್ನದಲ್ಲಿ ಸೂರ್ಯನ ತೋರಿಸ್ತೀನಿ ಬನ್ನಿ ಅಂತ ಒಂದು ಸಣ್ಣ ಟಾರ್ಚ್ ಹಿಡ್ಕೊಂಡು ಸೂರ್ಯನ ಕಡೆ ತೋರಿಸಿದ್ರೆ ಹೇಗೋ ಹಾಗೆ ಬನ್ನಂಜೆಯವರ ಜ್ಞಾನಧಾರೆ ಇಂಥದ್ದು ಅಂತ ಹೇಳಬೇಕಾದ್ರೆ ನನ್ನ ಜ್ಞಾನಧಾರೆ ದೊಡ್ಡದಿರ್ಬೇಕಲ್ಲ. ನನ್ನ ಜ್ಞಾನಧಾರೆಯೇ ಸಣ್ಣ ಟಾರ್ಚ್ ಇರುವಾಗ ದೊಡ್ಡ ಜ್ಞಾನಧಾರೆಯನ್ನು ನಾನೇನು ಪರಿಚಯ ಮಾಡಿಸಿಕೊಡ್ಲಿ? ಆದರೂ ಕೂಡ ಪರಿಚಯ ಮಾಡಿಸಿ ಕೊಡೋದ್ರಿಂದ ನಮ್ಮ ಮನಸ್ಸು ನಮ್ಮ ಮಾತು ಶುದ್ಧ ಆಗತ್ತೆ ಅನ್ನುವ ದೃಷ್ಟಿಯಲ್ಲಿ ಉತ್ತಮ ಶ್ಲೋಕ ಶಿಖಾಮಣಿನ ಚರಿತಾನುವಾದ ಮನೋವಿಶುದ್ಧೈ ಭವತಿ. ನಮ್ಮ ಮನಸ್ಸಿನ ಶುದ್ಧಿಗಾಗಿ ದೊಡ್ಡವರ ಗುಣವನ್ನು ಗಾನ ಮಾಡಬೇಕಂತೆ. ಬನ್ನಂಜೆಯವರ ಗುಣ ಇಡೀ ಜಗತ್ತು ಇವತ್ತು ಕೊಂಡಾಡ್ತಾ ಇದೆ. ಅವರು ನಾಡಿಗೆ ಮತ್ತು ನುಡಿಗೆ ಕೊಟ್ಟಂತಹ ಸಂಪತ್ತು ಚೋರರ ಭಯ ಇಲ್ಲದಂತಹ ತತ್ವಜ್ಞಾನದ ಆಳವಾದ ಅರಿವು. ಎಷ್ಟು ಪುಸ್ತಕಗಳು, ಈಗಾಗಲೇ ಅವ್ರು ಹೇಳ್ತಿದ್ರು, ನೂರಾರು ಪುಸ್ತಕಗಳನ್ನು ಜಿಜ್ಞಾಸುಗಳಿಗೆ ಆಸ್ತಿ, ಅಪ್ಪ ಕೊಟ್ಟ ಆಸ್ತಿ ಒಂದು ಜನ್ಮಕ್ಕೆ ಕಟ್ ಆಗತ್ತೆ ವಿನಃ ಕಂಟಿನ್ಯೂ ಆಗಲ್ಲ. ಆದರೆ ಬನ್ನಂಜೆಯವರು ಕೊಟ್ಟಂತಹ ತತ್ವಜ್ಞಾನದ ಆಸ್ತಿ, ಈ ಅಪ್ಪ ಕೊಟ್ಟ ಆಸ್ತಿ ಜನ್ಮ ಜನ್ಮಾಂತರಕ್ಕೆ ನಮ್ಮೊಟ್ಟಿಗೆ ಬರುವಂತಹ ತತ್ವಜ್ಞಾನದ ಅರಿವಿನ ಭಂಡಾರ. ಅವರ ಜ್ಞಾನಧಾರೆ ಅಂದರೆ ಅವರ ಆಳವಾದ ಅರಿವು. ಅದು ಎಷ್ಟಿತ್ತು ಅಂದರೆ ಸಮುದ್ರಕ್ಕಿಂತಲೂ ದೊಡ್ಡದು. ಅದರ ಹರವು ಮತ್ತು ಅದರ ಹರಿವು. ಹರಿವು ಅಂದರೆ ಗಂಗಾ ನದಿಯಷ್ಟು ದೂರದ ಹರಿವು, ಮತ್ತೆ ಸಮುದ್ರದಷ್ಟು ಆಳ, ಆಕಾಶದಷ್ಟು ವಿಶಾಲವಾದಂತಹ ವೈಶಾಲ್ಯತೆ. ಯಾವುದೇ ಒಂದು ವಿಚಾರವನ್ನು ಅವರು ಉಪನ್ಯಾಸಕ್ಕೋ ಅಥವಾ ಅನುವಾದಕ್ಕೆ ತೆಗೆದುಕೊಂಡು ಹೋದರೆ ಅದು ಎಲ್ಲೋ ಒಂದು ಕಡೆ ನಿಲ್ಲಿಸಿ ನಂದಿಷ್ಟೇ ಅಂತ ಅವ್ರು ಹೇಳಿ ನಿಲ್ಲಿಸ್ತಿರ್ಲಿಲ್ಲ. ಓದುವವರು ಮತ್ತೆ ಅದರ ಮೇಲೆ ಜಿಜ್ಞಾಸೆ ಮಾಡಬೇಕು. ಅಷ್ಟು ಆ ಡೆಪ್ತ್ ಆಫ್ ನಾಲೆಡ್ಜ್ ಅಂತ ಏನಂತಾರೆ, ಅಷ್ಟು ಆಳವಾದ ಅಧ್ಯಯನ. ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಾಗೆ ಬನ್ನಂಜೆ ಗೋವಿಂದಾಚಾರ್ಯರು ಮುಟ್ಟದ ತತ್ವಶಾಸ್ತ್ರದ ಪುಸ್ತಕಗಳೇ ಇಲ್ಲ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ಯಾವುದೇ ಒಂದು ವಿಷಯ ಕೊಟ್ಟರೂ ಕೂಡ ಅದರ ಬಗ್ಗೆ ತನ್ನದೇ ಆಗಿರ್ತಕ್ಕಂತಹ ವೈಶಿಷ್ಟ್ಯಪೂರ್ಣವಾದ ವಿದ್ವತ್ಪೂರ್ಣವಾದಂತಹ ವಿದ್ವಜ್ಜನರು ಕೂಡ ತಲೆ ತೂಗುವಂತಹ ಉಪನ್ಯಾಸ ಕೊಡುವಂತಹ ಶಕ್ತಿ ಪರಮಾತ್ಮನ ಹುಟ್ಟಿನ ಒಟ್ಟಿಗೆ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಕೊಟ್ಟಿದ್ರು. ಬನ್ನಂಜೆ ಗೋವಿಂದಾಚಾರ್ಯರು ಅವರ ಬರಹಗಳನ್ನು ನೋಡಿದಾಗ ಅವರ ಜ್ಞಾನದ ಧಾರೆ ಹೇಗೆ ಹರಿತಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವರು ವೇದದ ಬಗ್ಗೆ, ನಮ್ಮ ಎಲ್ಲ ಧರ್ಮಗಳು ಎಲ್ಲ ಶಾಸ್ತ್ರಗಳಿಗೆ ಮೂಲ ವೇದೋ ಅಖಿಲ ಧರ್ಮ ಮೂಲ, ವೇದ ವಿದ್ಯಾ ವಿಹೀನಸ್ಯ ವಿದ್ಯಾಜಾಲಂ ನಿರರ್ಥಕಂ ಅಂತ. ವೇದ ಎಲ್ಲ ವಿದ್ಯೆಗಳಿಗೆ ಮೂಲವಾಗಿರ್ತಕ್ಕಂಥದ್ದು. ವೈದಿಕ ಸಾಹಿತ್ಯ ಪ್ರಪಂಚದ ಅತಿ ಪುರಾತನವಾದಂತಹ ಕೃತಿ ಅಂತಿದ್ರೆ ಅದು ವೇದ. ವೇದಗಳು ಅದನ್ನು ಭಾರತೀಯರು ಸಾವಿರ ವರ್ಷದಿಂದ ಅತ್ಯಂತ ಗೌರವದಿಂದ ಕಂಡಂತಹ ಒಂದು ಅಪೂರ್ವ ಕೃತಿ. ಅದು ಶ್ರುತಿ, ಅದು ಪುಸ್ತಕದಲ್ಲಿಲ್ಲ, ಅದು ಕೇಳಿ ಕೇಳಿ ಬರಬೇಕಾಗಿರ್ತಕ್ಕಂಥದ್ದು. ನಾವು ಇತ್ತೀಚೆಗೆ ಒಬ್ಬ ತರುಣ ವೈದಿಕ ವಿದ್ವಾಂಸನನ್ನು ನಾವು ಕಂಡ್ವಿ.
ಕೇವಲ 17-18ರ ಆ ಯುವಕ ಸಮಗ್ರ ವೇದವನ್ನು ಮುಖೋದ್ಗತ ಮಾಡಿಕೊಂಡಿದ್ದಾನೆ. ನಮಗೊಂದು 3-4 ಫೋನ್ ನಂಬರೇ ನೆನಪಿರಲ್ಲ. ಅಂಥದ್ರಲ್ಲಿ ಸಾವಿರ ಮಂತ್ರಗಳನ್ನು ಅದನ್ನು ಆವೃತ್ತಿ ಕ್ರಮದಲ್ಲಿ ಅದು ಘನಪಾಠ ಅಂತ ಅದನ್ನೆಲ್ಲ ನೆನಪಿಟ್ಕೊಳ್ಳೋದು ಬಹಳ ಕಷ್ಟ. ಆದರೆ ಅಂತಹ ಅಪೂರ್ವವಾದ ಕೃತಿಯನ್ನು ಪ್ರಾಚೀನರು ಪರಂಪರೆಯಿಂದ ಅದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡ್ತಾ ಬಂದಿದ್ರು. ಶ್ರುತವಾದ ಆ ಸಾಹಿತ್ಯ ಶ್ರುತಿಯಿಂದಲೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ವೇದ ಅಂದರೆ ತ್ರೈ ಅಂತ ಕರೀತಾ ಇದ್ದಾರೆ. ತ್ರೈ ಅಂದರೆ ಮೂಲ ವೇದದಲ್ಲಿ ವೇದವ್ಯಾಸ ದೇವರು ಬರುವ ಮೊದಲು ಮೂಲ ವೇದ ಅಂತ ಮಾತ್ರ ಇತ್ತು. ಇದ್ಯಾವುದು ನನ್ನ ಮಾತಲ್ಲ, ಇದೆಲ್ಲ ಬನ್ನಂಜೆ ಗೋವಿಂದಾಚಾರ್ಯರ ಜ್ಞಾನದ ಧಾರೆಯಿಂದ ಸ್ವಲ್ಪ ನಾನು ನಿಮ್ಮ ಕಡೆಗೆ ಬಿಡ್ತಾ ಇದ್ದೀನಿ ಅಷ್ಟೇ. ನಾವು ಟ್ಯಾಂಕ್ ಅಷ್ಟೇ. ನಿಜವಾಗಿ ಸ್ರೋತಸ್ ನೀರು ಮೂಲ ಅವ್ರದ್ದು. ಅವ್ರ ನೀರು ನಮ್ಮ ಟ್ಯಾಂಕಲ್ಲಿ ಇಟ್ಕೊಂಡು ನಿಮ್ಮ ಮನೆಗೆ ನಿಮ್ಮ ಕಿವಿಗೆ ಚೂರು ಬಿಡ್ತಾ ಇದ್ದೀನಿ. ಇದ್ಯಾವುದು ನನ್ನ ಮಾತಲ್ಲ, ಅವರ ಮಾತುಗಳು. ವೇದವ್ಯಾಸ ದೇವರು ಅವತಾರ ಮಾಡಿ ಮೂಲ ವೇದದಲ್ಲಿನ ಗದ್ಯ ಪದ್ಯ ಗಾನವನ್ನ ವಿಭಾಗ ಮಾಡಿದರು. ವೇದಗಳನ್ನು ವ್ಯಾಸ ವಿಭಾಗ ವಿಸ್ತಾರ ಮಾಡಿದ ಕಾರಣ ಅವರಿಗೆ ವೇದವ್ಯಾಸ ಅನ್ನುವ ಅಭಿಧಾನ ಅವರಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಆ ಮೂಲ ಕೃತಿಯ ಒಳಗಿರುವಂತಹ ಗದ್ಯ ಭಾಗವೇ ಋಗ್ವೇದವಾದರೆ ಪದ್ಯ ಭಾಗ ಯಜುರ್ವೇದವಾಗಿ ಗಾನ ಭಾಗ ಸಾಮವೇದವಾಯಿತು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಮೂಲ ವೇದಗಳು ಮೂರೇ, ಪದ್ಯಮಯ, ಗದ್ಯಮಯ, ಗಾನಮಯ ಅಂತ. ವಾಸ್ತವಿಕವಾಗಿ ಸಾಮವೇದ ಅನ್ನುವ ಪ್ರತ್ಯೇಕ ಕೃತಿ ಅದಿಲ್ಲ. ಋಗ್ ಯಜುರ್ ಸಾಮ, ಈ ಋಗ್ಯ ಮತ್ತು ಯಜುರ್ವೇದಗಳಿಗೆ ಸಾಮದ ಗಾನದ ಜೋಡಣೆ ಮಾಡಿ ಹೇಳುವಂಥದ್ದು ಸಂಗೀತ ಮುಖ ಆಗಿರ್ತಕ್ಕಂಥದ್ದು ಅಂತ ಅವರು ಹೇಳುವಂಥದ್ದು. ಒಂದೊಂದು ಶಾಖೆಗಳನ್ನು ನಾವು ನೋಡುವಾಗಲೂ ಕೂಡ ಅದರೊಳಗೆ ಅನೇಕ ಉಪಶಾಖೆಗಳು ಅಂತ. ಋಗ್ವೇದದಲ್ಲಿ 24 ಸಂಹಿತೆ, ಮಹಾಭಾಷ್ಯಕಾರರಾಗಿರ್ತಕ್ಕಂಥ ಪತಂಜಲಿ 21 ಸಂಹಿತೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಏನಿದರಲ್ಲಿ ಅವರು ತಿಳಿಸುವ ಸಂಗತಿ ಅಂದರೆ, ಮಹಾಭಾಷ್ಯಕಾರರಾದ ಪತಂಜಲಿಗಳು ಅವರ ಕಾಲಕ್ಕೆ 24ರಲ್ಲಿ 3 ಕಳೆದೋಯ್ತು, 3 ಇಲ್ಲ ಅಂತ. ಇನ್ನು ನಮ್ಮ ಕಾಲಕ್ಕೆ ಎಷ್ಟು ಉಳಿದಿರಬೇಕು? ನಾವು ಸಂಧ್ಯಾವನೆ ಬಿಟ್ಟವರು ಯಾವುದನ್ನು ಇಟ್ಕೊಂಡಿಲ್ಲ, ಯಾವ ಮಂತ್ರವೂ ನಾವು ಇಟ್ಕೊಂಡಿಲ್ಲ. ನಿಜವಾಗಿ ಬ್ರಾಹ್ಮಣ ಅಂತ ಆಗಬೇಕಾದ್ರೆ ಮಿನಿಮಮ್ ತ್ರಿಕಾಲ ಸಂಧ್ಯಾ ವಂದನೆ ಮಾಡಬೇಕಂತ. ಹಾಗೆ ಮಾಡ್ತಾ ಹೇಳ್ತಾ ಬ್ರಹ್ಮವಿದ್ಯೆಯನ್ನು ನಮ್ಮ ಹಿರಿಯರು ಉಳಿಸಿಕೊಂಡು ಬಂದಿದ್ರು. ಆದರೆ ಪತಂಜಲಿಯ ಕಾಲಕ್ಕೆ ಆತ 21 ಸಂಹಿತೆಗಳನ್ನು ಉಲ್ಲೇಖ ಮಾಡ್ತಾನೆ. ಆತನ ಕಾಲದಲ್ಲಿಯೇ 3 ಸಂಹಿತೆಗಳು ಕಣ್ಮರೆಯಾಗಿತ್ತು ಅಂತ ವರ್ಣನೆ ಮಾಡ್ತಾ ಇದ್ದ. ಈಗ ಶಾಕಲ ಸಂಹಿತೆ, ಸಾಂಖ್ಯಾಯನ ಸಂಹಿತೆ, ಭಾಷ್ಕಲ ಸಂಹಿತೆ ಅಂತ ಮಾತ್ರ 3 ಹಸ್ತಪ್ರತಿಯಲ್ಲಿ ಇರ್ತಕ್ಕಂಥದ್ದು ಅಂತ. ಯಜುರ್ವೇದದಲ್ಲಿ 101 ಶಾಖೆಗಳು ಅಂತ. 86 ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು, ಉಳಿದದ್ದು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ಅಂತ. ಹೀಗೆ ಅದನ್ನು ಹೇಳ್ತಾ ಸಾಮವೇದದಲ್ಲಿ 1000 ಸಂಹಿತೆಗಳು ಅಂತ. ಆದರೆ ಈಗ ಮಾತ್ರ 1000ದಲ್ಲಿ 3 ಉಳಿದಿದೆಯಂತೆ. ಕಳ್ಕೊಂಡಿದ್ದೆಷ್ಟು ನಾವು ಭಾರತೀಯರು ಅಂತ. ಇದನ್ನು ಹೇಳೋರ್ನು ಈಗ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದೇ ಬನ್ನಂಜೆ ಗೋವಿಂದಾಚಾರ್ಯರು. ಇಷ್ಟಿತ್ತು ಇಷ್ಟು ಹೋಯಿತು ಅನ್ನೋದನ್ನು ಹೇಳೋರು ನಮಗಿಲ್ಲ. ಈಗ ಕಳ್ಕೊಂಡಿದ್ದೀವಿ ಅಂತ ಗೊತ್ತಾದರೆ ಹುಡುಕ್ಬೋದು, ಕಳ್ಕೊಂಡಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಆದ್ದರಿಂದ ಹೇಳೋರು ಇಲ್ಲ ನಮಗೆ. ಹೇಳುವಂತಹ ತಿಳಿದವರು ಕಣ್ಮರೆಯಾಗ್ತಾ ಇದ್ದಾರೆ. ಸಾಮವೇದದಲ್ಲಿ 1000 ಶಾಖೆಗಳಲ್ಲಿ ಇವತ್ತು ಉಳಿದಿರೋದು 3 ಶಾಖೆಗಳು. ಕೌಥುಮ, ಜೈಮಿನೀಯ, ರಾಣಾಯಣೀಯ ಅಂತ 3 ಶಾಖೆಗಳು ಮಾತ್ರ ಉಳಿದಿದೆ. ಅಥರ್ವಣ ವೇದದಲ್ಲಿ 12 ಸಂಹಿತೆಗಳು, ನವದಾ ಅಥರ್ವಣ ಅಂತ ಮಹಾಭಾಷ್ಯಕಾರರು ಹೇಳ್ತಾ ಇದ್ದಾರೆ. ಅವರ ಕಾಲಕ್ಕೂ ಕೂಡ 3 ಸಂಹಿತೆಗಳು ಮರೆಯಾಗಿತ್ತು ಅಂತ. ವೇದದ ಬಗ್ಗೆ ತಾವು 4 ಮಾತಾಡಬೇಕು ಅಂದರೆ ಹೀಗೆ ಅವರ ಜ್ಞಾನಧಾರೆ ಹರ್ಕೊಂಡು ಹೋಗ್ತಿತ್ತು.
ಅದು ಎಂಡ್ಲೆಸ್. ಅವ್ರು ಕೇಳೋರೊಬ್ರು ಗಟ್ಟಿ ಇದ್ರೆ ಅವ್ರು ಹೇಳಲಿಕ್ಕೆ ಸದಾ ಸಿದ್ಧ. ಅಂತ ಅದ್ಭುತವಾದ ವಿದ್ವತ್ ಪ್ರೌಢಿಮೆ ಜ್ಞಾನಧಾರೆ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು. ಅವರ ಒಂದು ಚಿಂತನ ಶಕ್ತಿ ಹೇಗಿತ್ತು ಅಂದರೆ, ಅವರ ಭಾಷೆ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಿತ್ತು. ಅವರ ಬರಹದಲ್ಲಿ ಒಂದು ಬರಹ ಇದೆ, ಖಾಲಿಯಾದವರು ತುಂಬಿಕೊಂಡವರು ಅಂತ. ಏನು ಖಾಲಿಯಾದವರು ಯಾರು, ತುಂಬಿಕೊಂಡವರು ಯಾರು, ನಮಗೇನೂ ಅರ್ಥ ಆಗಲ್ಲ. ಅವರ ಆ ಬರಹವನ್ನು ನೋಡಿದಾಗ ಹೃದಯ ಅರ್ಥ ಆಗುತ್ತೆ, ಅವರ ಮನಸ್ಸು ನಮಗೆ ಅರ್ಥ ಆಗುತ್ತೆ. ಏನಂದರೆ, ನಮ್ಮ ಸಾಹಿತ್ಯದಲ್ಲಿ ಎರಡು ಪ್ರಕಾರ ಹೇಳ್ತಾರೆ. ಒಂದು ವ್ಯಾಸ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ ಅಂತ. ದಾಸರು ದಾಸ ಸಾಹಿತ್ಯ ಯಾರು ಪ್ರಾಕೃತ ಭಾಷೆಯಲ್ಲಿ ಅವರು ನಾಡು ನುಡಿಯಲ್ಲಿ ದೇವರನ್ನು ಕುರಿತು ಕೊಂಡಾಡಿದ್ದಾರೆ, ದೇವರನ್ನು ಒಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ, ಅದರಲ್ಲಿ ಯಾವುದೇ ವಿಧವಾದ ಮುಖವಾಡ ಇಲ್ಲ, ಅದನ್ನ ದಾಸ ಸಾಹಿತ್ಯ ಅಂತ ಕರೀತಾರೆ. ಈ ಸಾಹಿತ್ಯಕ್ಕೆ ಯಾರು ಬೇಕಾದರೂ ಅಧಿಕಾರಿಗಳಾಗ್ಬೋದು. ಆದರೆ ವ್ಯಾಸ ಸಾಹಿತ್ಯಕ್ಕೆ ಸಂಸ್ಕಾರ ಬೇಕು. ಸಂಸ್ಕಾರ ಇಲ್ಲದವರಿಗೆ ಆ ಸಾಹಿತ್ಯದ ಮೂಲ ವೇದ ಅಧ್ಯಯನ ಅಧ್ಯಾಪನ ಇತ್ಯಾದಿಗಳು ಅಲ್ಲಿ ಹುಟ್ಟೋದು. ಹೀಗಾಗಿ ಅದನ್ನು ಮೂಲವನ್ನಾಗಿ ಮಾಡಿಕೊಂಡು ಆ ಮೂಲಕವಾಗಿ ಭಗವಂತನ ಇರುವಿನ ಅರಿವನ್ನು ಕೊಡಲಿಕ್ಕೆ ಹೊರಟವರು ಅದು ವ್ಯಾಸ ಸಾಹಿತ್ಯ. ಆದರೆ ಪ್ರಾಕೃತ ಭಾಷೆಯಲ್ಲಿ ಭಗವಂತನ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಹೊರಟವರು ವ್ಯಾಸ ಸಾಹಿತ್ಯ. ನಿಜವಾಗಿ ನೋಡಿದ್ರೆ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಅನ್ನೋದು ವೇದವ್ಯಾಸ ದೇವರಿಂದ ರಚಿತವಾದಂತಹ ಪುರಾಣಗಳು, ವೇದಗಳು, ಬ್ರಹ್ಮಸೂತ್ರಗಳು ಇದು ಮಾತ್ರ ಭಗವಂತನಿಂದ ಬಂದದ್ದು. ಉಳಿದ ಯಾರು ಸಂಸ್ಕೃತದಲ್ಲಿ ಮಾಡಿರಲಿ, ಕನ್ನಡದಲ್ಲಿ ಮಾಡಿರಲಿ, ತಮಿಳಲ್ಲಿ ಮಾಡಿರಲಿ, ತೆಲುಗಲ್ಲಿ ಮಾಡಿರಲಿ, ಯಾವುದರಲ್ಲೇ ಮಾಡಿರಲಿ ಅದೆಲ್ಲ ದಾಸರು ಮಾಡಿದ ಸಾಹಿತ್ಯ ಆದ ಕಾರಣ ದಾಸ ಸಾಹಿತ್ಯ. ಇಂಥ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯದ ಒಳಗೆ ಆಗಾಗ ಮೇಲಿಂದ ಗುಂಪುಗಾರಿಕೆ ಜಗಳಗಳು ನಡೆಯೋದು ಕ್ರಮ. ಅದರಲ್ಲಿ ಸಂಸ್ಕೃತದ ಪಂಡಿತರು ಅಂತ ಯಾರಿದ್ದಾರೆ ಅವರು ಎಲ್ಲಂದರಲ್ಲಿ ದಾಸ ಸಾಹಿತ್ಯದ ಮೇಲೆ ಹರಿಹಾಯರು. ಹರಿದಾಸರೆಲ್ಲ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ ಅವರ ಕೃತಿಗಳಲ್ಲಿ ಹೇಳ್ತಾ ಇದ್ದಾರೆ. ಈ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದ್ರೆ ಏನು? ನೀವೇ ನೀರು ತರಬೇಡಿ. ಅರ್ಘ್ಯ ಪ್ರದಾನ ಮಾಡುವಾಗ ಕೆರೆ ಒಳಗೆ ನೀರಿರುತ್ತೆ, ಅದನ್ನು ತುಂಬಿಕೊಂಡು ಕೆರೆಗೆ ಹಾಕಿ ವರ ಮಾತ್ರ ನೀರು ತಗೊಂಡು ಮನೆಗೆ ಹೋಗ್ರಿ ಅಂತ. ನಿಜವಾಗಿಯೂ ಈ ಮಾತಿನ ಹಿನ್ನೆಲೆಯಲ್ಲಿ ದೇವರಿಗೆ ಅಂತ ನೀವೇನು ಕೊಡಬೇಡಿ, ದೇವರು ನಿಮಗೆ ಕೊಟ್ಟಿದ್ದಾನಲ್ಲ ಅದನ್ನು ಕೊಡಿ. ಭಗವಂತ ಕೊಟ್ಟದ್ದಲ್ಲಿ ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ ದಾಸರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಮಾತಿನ ಅರ್ಥವನ್ನು ತಮ್ಮ ಇನ್ನೊಂದು ಪದದಲ್ಲಿ ಅವರು ಹಾಡಿ ಆ ಭಗವಂತನ ಮಹಿಮೆಯನ್ನ ಕೊಂಡಾಡಿದ್ದಾರೆ. ಕೆಲವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವನ್ನ ಪಡೆದವರು ಹರಿದಾಸರಾದರೆ, ಕೆಲವರು ಕೆರೆಯ ನೀರನ್ನ ಬಚ್ಚಲಿಗೆ ಚೆಲ್ಲಿದವರು, ಕೆಲವರು ಹಂಡೆಗೆ ಚೆಲ್ಲಿದವರು. ಹರಿದಾಸರು ಮಾತ್ರ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದವರು ಅಂತ ಬನ್ನಂಜಿಯವರು ಹೇಳ್ತಾರೆ. ಅಂದ್ರೆ ನೀವು ಕೆರೆಯ ನೀರು ಕೆರೆಗೆ ಚೆಲ್ಲಬೇಕು. ಇದ್ರ ತಾತ್ಪರ್ಯ ಯಾವ ವಸ್ತು ಎಲ್ಲಿಂದ ಬಂತೋ ಅದು ಅಲ್ಲಿಗೆ ಹೋಗೋದೇ ಸೃಷ್ಟಿಯ ನಿಯಮ ಅಂತ. ನೀವು ಎಲ್ಲಿಂದೋ ಅಂತಂದು ಅದನ್ನು ಇನ್ನೆಲ್ಲೋ ಕೊಡ್ತಕ್ಕಂಥದ್ದು ಅದು ನಿಯಮ ಅಲ್ಲ, ಅದು ಕ್ರಮ ಅಲ್ಲ, ಅದು ಅಕ್ರಮ, ಅದು ಸಕ್ರಮ ಅಲ್ಲ. ಅದರಿಂದ ಭಗವಂತ ಕೊಟ್ಟದ್ದನ್ನ ಭಗವಂತನಿಗೆ ಕೊಡ್ಬೇಕಂತ. ದೇವರು ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಇದೆಲ್ಲ ಕೊಟ್ಟದ್ದು ದೇವರು. ಎಷ್ಟೋ ಬಾರಿ ಇಲ್ಲದನ್ನ ಜೋಡಿಸುವಾಗ ಡಾಕ್ಟ್ರು ಕೂಡ ಹೇಳ್ತಾರೆ, ಇದು ನಿಮ್ಮ ಬಾಡಿ ಜೊತೆಗೆ ಇರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತ ನಿಮ್ಮ ಕಡೆ ಸೈನ್ ತಗೊಂಡೇ ಮಾಡಿಸಿರ್ತಾರೆ. ದೇವರು ಕೊಟ್ಟಷ್ಟು ಶಾಶ್ವತವಾಗಿ ಬೇರೆ ಅಂಗಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಕೊಟ್ಟ ಕಣ್ಣನ್ನ ದೇವರಿಗೆ ಅರ್ಪಣೆ ಮಾಡ್ಬೇಕಂತೆ. ಹೇಗೆ? ದೃಷ್ಟಿ ನಿನ್ನ ಪಾದದಲ್ಲಿ ಇಡೋ ಹಾಗೆ ಅಂತ. ಕುಂಭಕೋಣದಲ್ಲಿ ವಿರಾಜಮಾನರಾದ ಮಂತ್ರಾಲಯ ಪ್ರಭುಗಳ ಗುರುಗಳು ವಿಜೇಂದ್ರ ತೀರ್ಥರು ಹೇಳ್ತಾರೆ,
ದೇವರು ಕನ್ಯಾಕ್ ಕೊಟ್ಟ ಅಂದ್ರೆ ಶಾಸ್ತ್ರ ಕುಲಾವಲೋಕನಾಯ, ವೇದಾಂತದ ಶಾಸ್ತ್ರವನ್ನ ಓದ್ಲಿಕ್ಕೆ ದೇವರು ಕಣ್ಕೊಟ್ಟದ್ದಂತೆ. ಅಕ್ಷರ ಬ್ರಹ್ಮನನ್ನ ಮೊದಲು ಉಪಾಸನೆ ಮಾಡಬೇಕು. ಅಕ್ಷರಗಳನ್ನ ಕಣ್ಣಿನಿಂದ ಅಕ್ಕರೆಯಿಂದ ನೋಡಿದಾಗ ಅಕ್ಷರದ ಒಳಗಿರುವ ದೇವತೆಗಳು ಭಗವಂತನಿಗೆ ನಮ್ಮ ಬಗ್ಗೆ ಇನ್ಫ್ಲೂಯೆನ್ಸ್ ಮಾಡಿ ಆ ವರ್ಣಾಭಿಮಾನಿಗಳ ಒಳಗಿರುವ ಭಗವಂತ ಅಂತರಂಗದ ಒಳಗೆ ಕಾಣಲಿಕ್ಕೆ ಉಪಕಾರ ಮಾಡ್ತಾರೆ. ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡರು. ಅಂತರಂಗದಲ್ಲಿ ಕಾಣುವ ಬಯಕೆ ಇದ್ದವರು ಮೊದಲು ಅಕ್ಷರವನ್ನ ಕಣ್ಣಿನಿಂದ ಅಕ್ಕರೆಯಿಂದ ನೋಡ್ಬೇಕು. ಪಾರಾಯಣ ಮಾಡುವಾಗ ಬಾಯಿಗೆ ಬರುತ್ತೆ ಅಂತ ಹೇಳಿ ಬಾಯಿಗೆ ಬಂದದ್ದೆಲ್ಲ ಪಾರಾಯಣ ಮಾಡಬಾರ್ದು. ಆ ಕೃತಿಯನ್ನ ಕಣ್ಣಿನಿಂದ ತುಂಬಿಕೊಳ್ಬೇಕು. ಆ ಕಣ್ಣಿನಿಂದ ತುಂಬಿಕೊಂಡ್ರೆ ಕಣ್ಣಲ್ಲಿರುವ ತತ್ವಾಭಿಮಾನಿಗಳಿಗೂ ಕೂಡ ಒಂದು ಸಾಧನೆ ಆಗುತ್ತೆ, ಸಂತೋಷ ಪಡ್ತಾರೆ. ಹೀಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು. ಮೂಗು ದೇವರು ಕೊಟ್ಟಿದ್ದಾನೆ, ದೇವರಿಗೆ ಅರ್ಪಿತವಾದ ಗಂಧಾದಿಗಳ ಅಗ್ರಹಣ ಮಾಡಬೇಕು. ದೇವರು ಕಿವಿ ಕೊಟ್ಟಿದ್ದಾನೆ, ದೇವರು ಕೊಡಬೇಕು. ಈ ತಿರುಪ್ತಿಲಿ ನೀವು ಹೋದ್ರೆ ತುಂಬಾ ಜನ ನಿಮ್ಮ ಎದುರಿಗೆ ಬರ್ತಾರೆ, ದೇವರಿಗೆ ಕಣ್ಣು ಹಾಕ್ತೀರಾ, ಮೂಗು ಹಾಕ್ತೀರಾ ಅಂತ ಬೆಟ್ಟಿದು ತಗಡದಲ್ಲ. ಈ ಮೂಗು ಕಣ್ಣು ದೇವರಿಗೆ ಹಾಕಿ ಏನ್ ಪ್ರಯೋಜನ? ಅವನೇ ಅನಂತ ಮೂಗು ಅನಂತ ಕಣ್ಣು, ಸಹಸ್ರ ಶೀರ್ಷ ಪುರುಷ. ಅವನಿಗೆ ಬೇಕಾದಷ್ಟು ಮೂಗು, ಅವನಿಗೆ ಬೇಕಾದಷ್ಟು ತಲೆ ಇರುವಾಗ ನಿಮ್ ಕೆಲಸ ಬಾರದ ತಲೆ ತಗೊಂಡು ಅವನು ಏನ್ ಮಾಡ್ಬೇಕು? ನಿಮ್ ಕೂದಲು ತಗೊಂಡು ಅವನೇನ್ ಮಾಡ್ಬೇಕು? ಅವನು ಕೊಡ್ಬೇಕಾದ್ದು ಕೂದಲಲ್ಲ. ಮೇರುನಂದನ ತುಲ್ಯಾನಿ ಪಾಪಾನಿ ವಿವಿಧಾನಿ ಚ ಕೇಶಾನ ಆಶ್ರಿತ್ಯ ತಿಷ್ಠಂತಿ ತಸ್ಮಾತ್ ಕೇಶಾನ್ ವಪಾಮ್ಯ. ನಮ್ಮ ಪಾಪಗಳೆಲ್ಲ ತಲೆಯ ಕೂದಲಲ್ಲಿ ಸೇರಿರುತ್ತಂತೆ. ಅದು ಮಂಡೆ ಬೋಳಾಗಬೇಕಂತೆ. ಮಂಡೆ ಬೋಳಾದ್ರೆ ಸಾಧು. ಮಂಡೆ ಒಳಗೆ ಕೂದಲುಗಿಂತ ಫಾಸ್ಟ್ ಆಗಿ ಬೆಳೆಯುವಂತ ಕಾಮ ಕ್ರೋಧ ಲೋಭ ಅದು ಬೋಳಾಗ್ಬೇಕು, ಅದು ಕಟ್ಟಾಗ್ಬೇಕು. ಅದು ಇದು ಕಟ್ಟಾಗಿ ಒಳಗಿಂದ ಅದು ಕಂಟಿನ್ಯೂ ಆದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ದು ಕಟ್ಟಾಗ್ಬೇಕಂದ್ರೆ ಕಿವಿಯಲ್ಲಿ ದೇವರ ಕಥೆ ಕೇಳಬೇಕು. ನಾಲ್ಗೆ ದೇವರು ಕೊಟ್ಟದ್ದೇ ಹರಿ ಭಜನೆ ಮಾಡೋ ನಿರಂತರ. ನಾವು ಅದನ್ನು ಯೂಸೇ ಮಾಡಲ್ಲ. ಹಾಗೆ ಈ ನಾಲ್ಗೆ ಎರಡೇ ಕೆಲಸ, ಒಂದು ತಿನ್ನೋದು, ಇನ್ನೊಂದು ಸಿಕ್ಕೋರ್ನ ಅನ್ನೋದು ತಿನ್ನೋದು ಬಿಟ್ಟು ದೇವರು ನಾನು ಸಂಕೀರ್ತನೆಗೆ ಇಲ್ಲೇ ಇಲ್ಲ. 12 ಸ್ಕಂದಗಳ ಭಾಗವತನ ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶ ಮಾಡಿರ್ತಕ್ಕಂತಹ ಶುಕಾಚಾರ್ಯರು ಪರೀಕ್ಷಿತನಿಗೆ ಕಡೆಗೆ ಹೇಳ್ತಾರೆ, 12 ಸ್ಕಂದ 18,000 ಶ್ಲೋಕ, 344 ಶ್ಲೋಕಗಳಲ್ಲಿ 12 ಅಧ್ಯಾಯಗಳಲ್ಲಿ ನಾ ಏನ್ ಹೇಳಿದ್ನೋ ನೀ ಏನ್ ಕೇಳಿದೆಯೋ, ಎಷ್ಟು ನೆನಪಿರುತ್ತೋ ಎಷ್ಟು ಮರ್ತೋಗಿದೆಯೋ ಗೊತ್ತಿಲ್ಲ, ಒಂದು ಶ್ಲೋಕ ಹೇಳ್ತೀನಿ ಕೇಳು, ಇದು ಇಡೀ ಭಾಗವತದ ಸಾರ ಅಂತ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಮ್ ನಮಾಮಿ ಹರಿಂ ಪರಂ. ಆ ಪರಮಾತ್ಮನ ಸ್ಮರಣೆ ಮಾಡಬೇಕು. ಅದಕ್ಕಾಗಿಯೇ ಎಲ್ಲ ಕಥೆಗಳನ್ನ ನಾನು ನಿನಗೆ ಹೇಳಿದ್ದು ಅಂತ. ಹಾಗಾಗಿ ದೇವರು ನಾಲ್ಗೆ ಕೊಟ್ಟದ್ದು ದೇವರ ನಾಮ ಸಂಕೀರ್ತನೆಗೋಸ್ಕರವಾಗಿ. ಹರಿಭಜನೆ ಮಾಡೋ ನಿರಂತರ. ಆಚಾರ್ಯರು ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಅಂತ. ಹಾಗಾಗಿ ಕೆರೆಯ ನೀರು ಕೆರೆಗೆ ಅಂದ್ರೆ ಈ ದೇಹ ದೇವರು ಕೊಟ್ಟದ್ದು. ಇದು ದೇವರಿಗೆ ಅರ್ಪಣೆ ಮಾಡುವ ಕ್ರಮ ಹೇಗೆ ಅಂದ್ರೆ ಅವನು ಕೊಟ್ಟದ್ದನ್ನ ಅವನಿಗೆ ಅರ್ಪಣೆ ಮಾಡ್ಬೇಕು. ಅದನ್ನ ಬಿಟ್ಟು ಎಲ್ಲೋ ಹಂಡೆಗೆ ಹಾಕ್ತೀವಿ ಕೆರೆ ನೀರು ತಂದು, ಇನ್ನೆಲ್ಲೋ ಬಚ್ಚಲಿಗೆ ಹಾಕ್ತೀವಿ ಅಂದ್ರೆ ನಾವೆಲ್ಲ ನಮ್ಮ ಕಣ್ಣು ಕೈಕಾಲು ಕಿವಿಯನ್ನ ಹೇಗೆ ಉಪಯೋಗ ಮಾಡ್ತಾ ಇದ್ದೀವಿ, ಅದು ಪಂಡಿತರು ಮಾಡುವಂಥದ್ದು. ಹೀಗೆ ಮಾಡಬಾರ್ದು. ಇದು ಯಾವುದೇ ವಿಧವಾದಂತಹ ಗೊಡವೆ ಇಲ್ಲದೆ ನೇರ ಭಗವಂತನಿಗೆ ತಮ್ಮ ಸರ್ವಸ್ವವನ್ನ ಸಮರ್ಪಣೆ ಮಾಡಿದ ಸದ್ಭಕ್ತರು ಹರಿದಾಸರು ಅನ್ನೋ ಜ್ಞಾನದ ಧಾರೆ ಬನ್ನಂಜಿಯವರ ಮುಖದಿಂದ ಬರ್ತಿತ್ತು. ಕೆಲವರು ಉಪಾಸನೆಯ 2 ಮುಖ ಅಂತ ಅವರು ವರ್ಣನೆ ಮಾಡ್ತಾರೆ. ಸೋಪಾಸನಾಚ ದ್ವಿಧ. ಉಪಾಸನ ಭಗವಂತನನ್ನ ಕುರಿತು ಉಪಾಸನೆ ಮಾಡಬೇಕಾದ್ರೆ 2 ರೀತಿ ಅಂತ. ಒಂದು ಶಾಸ್ತ್ರಾಭ್ಯಾಸ ಸ್ವರೂಪಿಣಿ. ಕಲಿಯುಗದಲ್ಲಿ ತಪಸ್ಸು ಅಂದ್ರೆ ಯಾವುದು ಅಂತ ಉಪನಿಷತ್ತುಗಳು ವರ್ಣನೆ ಮಾಡ್ತಾ ಹೇಳುತ್ತೆ. ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ದಿ ತಪಸ್ ತದ್ದಿ ತಪಃ. ಕಲಿಯುಗದಲ್ಲಿ ದೊಡ್ಡ ತಪಸ್ಸಂದ್ರೆ ಒಂದು ದೊಡ್ಡವರು ಸಿಕ್ಕಾಗ ಕೇಳಬೇಕು, ಚಿಕ್ಕವರು ಸಿಕ್ಕಾಗ ಹೇಳಬೇಕು. ಜೀವನದ ಉದ್ದಕ್ಕೂ ಹೇಳೋದು ಕೇಳೋದು ಮಾಡೋದಿದೆಯಲ್ಲ, ಅಭ್ಯಾಸ ಮಾಡ್ತಕ್ಕಂಥದ್ದಿದೆಯಲ್ಲ, ಶ್ರವಣ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ನಿಜವಾದ ತಪಸ್ಸಂತ. ಇದೊಂದು ರೀತಿಯ ತಪಸ್ಸು. ಇನ್ನೊಂದು ಧ್ಯಾನ ರೂಪ ಪರಾಚೈವ. ಇನ್ನೊಂದು ಕಣ್ಣು ಮುಚ್ಚಿ ಭಗವಂತನ ಧ್ಯಾನ ಮಾಡೋದು. ಇದು 2ರೊಳಗೆ ಶಾಸ್ತ್ರಾಭ್ಯಾಸ ಇದೆಯಲ್ಲ, ಅದು ದೊಡ್ಡ ತಪಸ್ಸು. ಕಲಿಯುಗದಲ್ಲಿ
ಪಾಠ ಪ್ರವಚನಕ್ಕಿಂತ ದೊಡ್ಡ ತಪಸ್ಸಿಲ್ಲ ಅಂತ. ಯಾಕಂದ್ರೆ ನೀವು ಧ್ಯಾನ ಕೂತಾಗ ನಿಮ್ಮ ಮನಸ್ಸು ಏಕಾಗ್ರತೆಯನ್ನ ಹೊಂದತ್ತೆ ಅನ್ನುವ ಗ್ಯಾರಂಟಿ ಇಲ್ಲ. ತುಂಬಾ ಜನ ದೇವರ ಮನೆಗೆ ಹೋಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಬಿಡ್ತಾರೆ. ಕಣ್ಣು ಮುಚ್ಕೊಂಡ್ರೆ ದೇವರು ಕಾಣ್ತಾನೆ ಅಂತ ಯಾರು ಹೇಳಿದ್ ನಿಮ್ಗೆ? ನೀವು ಎಷ್ಟೇ ಗಟ್ಟಿ ಕಣ್ಣು ಮುಚ್ಚಿದ್ರು ಕಣ್ಣು ಮುಚ್ಕೊಂಡು ಕೂತು ನೀವೇ ಯೋಚನೆ ಮಾಡಿ, ನಿಮ್ಮನೆ ಫ್ರಿಡ್ಜ್ ಎಲ್ಲಿದೆ ನಿಮ್ಗೆ ಕಾಣತ್ತಾ ಕಾಣಲ್ವಾ? ನಿಮ್ಮನೆ ಬೀರು ಎಲ್ಲಿದೆ ಕಾಣತ್ತಾ ಕಾಣಲ್ವಾ? ಕಣ್ಣು ಮುಚ್ಚಿದ್ರು ಕಣ್ಣು ಬಿಚ್ಚಿದ್ದಾಗ ಯಾವ ವಸ್ತುಗಳನ್ನ ಕಂಡಿದ್ದೀರೋ ಅದೇ ಕಣ್ಣು ಕಾಣುತ್ತೆ ವಿನಃ ಕಣ್ಣು ಮುಚ್ಚಿದ ಕ್ಷಣ ಯಾರಿಗೂ ಶಂಖಚಕ್ರ ಗದಾಪಾಣಿಯಾದ ಭಗವಂತ ನೋಡುವ ಭಾಗ್ಯ ಇಲ್ಲ. ಕೆಲವರು ಅಂತಾರೆ, ಇಲ್ಲ ಆಚಾರ್ಯ, ನಾ ದೇವರ ಮನೆಗೆ ಕೂತು ಕಣ್ಣು ಮುಚ್ಚಿದ್ರೆ ನನಗೆ ಕೋದಂಡಪಾಣಿಯಾದ ರಾಮ ಬಂದ್ಬಿಡ್ತಾನೆ. ನಿಮಗೆ ರಾಮ ಬಂದರೂ ಕೂಡ ರಾಮಾಯಣ ಸೀರಿಯಲ್ ಆಕ್ಟ್ ಮಾಡಿರುವ ರಾಮ ಬರ್ಬೋದೇ ವಿನಃ 24,000 ಕೃತಿಗಳಲ್ಲಿ ವರ್ಣನೆ ಮಾಡಿದ ಆದರ್ಶ ಪ್ರಭು ಶ್ರೀರಾಮಚಂದ್ರ ಅನಂತ ಜನ್ಮಗಳ ಉಪಾಸನೆ ಮಾಡುವ ತನಕ ಅವನ ಹೃದಯದ ಒಳಗೆ ಬರಲಿಕ್ಕೆ ಸಾಧ್ಯವೇ. ಹಾಗಾಗಿ ದೇವರ ಧ್ಯಾನ ಮಾಡಬೇಕು ಅಂದ್ರೆ ಬಹಳ ಕಷ್ಟ. ಕಣ್ಣು ಮುಚ್ಚಿ ಕೂತ್ರೆ 100 ಯೋಚನೆಗಳು ಬರುತ್ತೆ, ಮೆಡಿಟೇಷನ್ ಆಗೋದೇ ಇಲ್ಲ. ಆದ್ರೆ ಹೇಳುವಾಗ ಕೇಳುವಾಗ ಮನಸ್ಸು ಡೈವರ್ಟ್ ಆದ್ರೆ ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗಲ್ಲ, ನಂಗೆ ಹೇಳಲಿಕ್ಕೂ ಹೇಳುವಾಗ ಮನಸ್ಸು ಡೈವರ್ಟ್ ಆಗ್ಬಾರ್ದು. ಗುರುಗಳು ಪಾಠ ಹೇಳುವಾಗ ಅವ್ರ ಮನಸ್ಸು ಡೈವರ್ಟ್ ಆದ್ರೆ ಪಾಠ ಹೇಳಲಿಕ್ಕೆ ಅವ್ರಿಗೆ ಆಗಲ್ಲ. ಕೇಳುವ ಶಿಷ್ಯನ ಮನಸ್ಸು ಡೈವರ್ಟ್ ಆದ್ರೆ ಅವನಿಗೂ ಕೂಡ ಅರ್ಥ ಆಗೋಲ್ಲ. ಹಾಗಾದ್ರೆ ಗುರು ಶಿಷ್ಯರ ಮನಸ್ಸು ಏಕತ್ರ ಸಂಧಿಸಿ ಭಗವಂತ ಬ್ರಹ್ಮನನ್ನ ಜಿಜ್ಞಾಸೆ ಮಾಡಿದಾಗ ಆಗುವ ತಪಸ್ಸಿದೆಯಲ್ಲ, ಅದು ಭಾರಿ ದೊಡ್ಡ ತಪಸ್ಸು. ಇಂಥ ತಪಸ್ಸನ್ನ ಕಂಡುಕೊಂಡ ಮಹಾನುಭಾವರು ಪ್ರಾಕೃತ ಭಾಷೆಯಲ್ಲಿ ನೀ ಕೃತಿ ಪೇಳಿ ಅಪ್ರಾಕೃತ ಹರಿಯಿಂದ ಸ್ವೀಕೃತನಾದೆ ದಾಸರಾಯ ಪುರಂದರ ದಾಸರಾಯ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ 9 ಕೋಟಿ ಫಿಕ್ಸೆಡ್ ದುಡ್ಡಿದ್ದ ಮಹಾನುಭಾವರು ಸೀನಪ್ಪ ನಾಯಕರು. ಆಗಿನ ಕಾಲದ ರಾಜರಿಗೆ ಸಾಲ ಕೊಡುವಷ್ಟು ದೊಡ್ಡ ಶ್ರೀಮಂತರಾದವರು ದಾಸರಾಯರಾದಂಥ ನಮ್ಮ ಪುರಂದರದಾಸರು. ಆ ಪುರಂದರದಾಸರು ಸಮಸ್ತ ಸಂಪತ್ತು ಉಳ್ಳ ಮನೆ ಮೇಲೆ ತುಳಸಿ ಹಾಕಿ ಬೀದಿಲೋಗ ಎಲ್ಲ ವಿದ್ವಾಂಸರಿಗೆ ಕರೆದು ಮನೆ ಒಳಗೆ ಹೋಗಿ ನಿಮ್ಗೆ ಏನ್ ಬೇಕೋ ತಗೊಳ್ಳಿ ಅಂತಿದ್ರು. ಇಡೀ ಜನ್ಮದಲ್ಲಿ ಒಂದು ಕಾಸು ಕೈ ಎತ್ತಿ ದಾನ ಮಾಡದ ವ್ಯಕ್ತಿಗೆ ಇಂಥ ದಾನದ ಅರಿವನ್ನ ಭಗವಂತ ಕ್ಷಣ ಕಾಲಕ್ಕೆ ತಂದುಕೊಟ್ಟ. ಅವರು ವ್ಯಾಸರಾಜರ ಬಳಿಗೆ ಹೋಗಿ ದಾಸ ದೀಕ್ಷೆಯನ್ನ ಪಡೆದು ಮುಂದೆ ಆಡಿದ್ದೆಲ್ಲ ಹಾಡಾಯ್ತು, ನುಡಿದಿದ್ದೆಲ್ಲ ನುಡಿ ಆಯ್ತು, ಸುಳಿಯುವಾಗ ಬಂದದ್ದೆಲ್ಲ ಸುಳಾದಿಗಳಾಯ್ತು. ನಮ್ಮನ್ನ ಸುಳ್ಳು ಹಾದಿಯಿಂದ ಬಿಡಿಸಿ ಸತ್ಯವಾದ ಹಾದಿಯಲ್ಲಿ ನಿಲ್ಲಿಸಿದ ದಾಸರ ಕೃತಿಗಳು ಅವರು ತುಂಬಿಕೊಂಡವರು. ಕಳೆದುಕೊಂಡವರು ಒಂದು ಚೌಕಟ್ಟು ಹಾಕಿ ಮಡಿ ಅಂತ ಹೇಳಿ ಇಲ್ಲೇ ಇರಬೇಕು ಅಂತ ಹೇಳಿ ಅವರೇ ಒಂದು ಬಾವಿ ತೋಡ್ಕೊಂಡು ಅದರ ಒಂದು ಚೌಕಟ್ಟು ಮಾಡಿಕೊಂಡು ಕೂಪ ಮಂಡೂಕಗಳು ಅಂತ ಕರೀತಾರೆ, ಅದರಿಂದ ಆಚೆಗೆ ಹೋಗದೆ ಇದೇ ಬಾರಿ ಸಮುದ್ರ ಅಂತ ತಿಳ್ಕೊಂಡವರು. ಆದರೆ ದಾಸರಾಯರು ತುಂಬಿಕೊಂಡ್ರು. ವ್ಯಾಪಾರ ನಮಗಾಯಿತು, ಶ್ರೀಪತಿಯ ಸೇವೆ ಎಂಬೋ ವ್ಯಾಪಾರ ನಮಗಾಯಿತು ಅಂತ. ಯಾರೋ ದಾಸರನ್ನು ಕೇಳಿದ್ರಂತೆ, ಏನಾಯ್ತು ನಿಮ್ಗೆ, ಚೆನ್ನಾಗಿದ್ರಿ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಿದ್ದವರು, ವಜ್ರ ವೈಡೂರ್ಯದ ವ್ಯಾಪಾರದವರು, ಚಿನ್ನ ಬೆಳ್ಳಿ ವ್ಯಾಪಾರದವರು, ಏನು ಹುಚ್ಚಿಗೆ ಹಿಡಿತ ಎಲ್ಲ ಬಿಟ್ಟು ಯಾಕೆ ಹೀಗಾದ್ರಿ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು. ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ, ನಮ್ಮ ಭಾಗ್ಯ ಲಕ್ಷ್ಮಿಗೆ ಬಾಸ್. ಯಾರವನು? ನಾರಾಯಣ. ಅವನೇ ನಮ್ಮ ಭಾಗ್ಯ. ಯಾವಾಗಲೂ ಇರುವಂತಹ ಆ ಭಗವಂತ ಇರುವಾಗ, ಅವನ ನಾಮಸ್ಮರಣೆ ಮಾಡುವಾಗ, ಇಂತಹ ವಜ್ರ ವೈಡೂರ್ಯ ಭಗವಂತನ ಗುಣಗಳು ನಮ್ಮಲ್ಲಿರುವಾಗ ನಾವು ಯಾಕೆ ಅವರಿವರ ಹತ್ರ ಹೋಗ್ಬೇಕು? ಈ ದುಡ್ಡಿನ ವ್ಯಾಪಾರ ಯಾಕೆ ಬೇಕು? ನಾನೀಗ ನಿಜವಾಗಿ ವ್ಯಾಪಾರ ಹೀಗೆ ಮಾಡ್ತಾ ಇದ್ದೇನೆ, ನಮ್ಮ ಭಾಗ್ಯ ದೊಡ್ಡದು ಅಂತ ದಾಸರು ಹೀಗೆ ಹೇಳ್ತಿದ್ರು ಅಂತ. ಹೀಗೆ ಕಳೆದುಕೊಂಡವರು ವಿದ್ವಾಂಸರು ಪಂಡಿತರು ಅಂತ ಅಂದ್ಕೊಂಡವರೆಲ್ಲ ಕಳ್ಕೊಂಡ್ರಂತು. ನಾವು ದಾಸರು ಅಂತ ತಗ್ಗಿದವರು ಬಗ್ಗಿದವರು ಮಾತ್ರ ಜೀವನದಲ್ಲಿ ಉದ್ಧಾರ ಆದರು ಅಂತ. ನಾನು ಇನ್ನೊಂದು ಮಾತನ್ನು ಮಾತ್ರ ಹೇಳಿ ನನ್ನ ಉಪನ್ಯಾಸವನ್ನು ಮುಗಿಸ್ತೇನೆ. ಅದು ಬನ್ನಂಜೆ ಗೋವಿಂದಾಚಾರ್ಯರಿಗೆ ಬನ್ನಂಜೆ ಗೋವಿಂದಾಚಾರ್ಯರಿಗೆ 60 ಏಜ್ ಆಯ್ತು. 60 ಏಜ್ ಆದಾಗ ಅವ್ರಿಗೆಲ್ಲ ಕೇಳಿದ್ರಂತೆ, ನಿಮ್ಗೆ 60 ಆಯ್ತು ಅಂತ. ಅದು 60 ಆಗೋದು ಅಂದ್ರೆ ಇಷ್ಟೇ, ಹುಟ್ಟಿದ ಸಂವತ್ಸರ ಇನ್ನೊಮ್ಮೆ ಬಂದ್ರೆ
ಮುಂದಿನ ಸಂವತ್ಸರ ಇಲ್ಲ. ನೀವು ಯಾವ ಸಂವತ್ಸರದಲ್ಲಿ ಹುಟ್ಟಿದ್ರಿ, ಎಷ್ಟಿದೆಯೋ ಅಷ್ಟು ದೇವರು ನಿಮಗೆ ಕೊಟ್ಟಾಯ್ತು, ಇನ್ನು ಕೊಡ್ಲಿಕ್ಕಿಲ್ಲ. ಅದಕ್ಕೆ ಇಂಗ್ಲಿಷಲ್ಲಿ ಒಂದಿದೆ ರೀ, ಆಫ್ಟರ್ 60 ಎವರ್ಡೆ ಇಸ್ ಮಿರಾಕಿಲ್ ಅಂತ. 60 ಆದ್ಮೇಲೂ ನೀವು ಇದೀರಿ ಅಂದ್ರೆ ಒಂದೊಂದು ದಿನವೂ ದೇವರು ಕೊಟ್ಟ ಬೋನಸ್. ನಮಗೆಲ್ಲ ಬೋನಸ್ ವೇಸ್ಟ್. ಬನ್ನಂಜೆ ಗೋವಿಂದಾಚಾರ್ಯರಂತವರಿಗೆ ಎಷ್ಟು ಕೊಟ್ಟರು ಬೋನಸ್ಸು ಸಾರ್ಥಕ. ನನಗನ್ಸುತ್ತೆ ಇನ್ನೊಂದು 10 ವರ್ಷ ಇದ್ದಿದ್ರೆ ಇನ್ನೊಂದು 25 ಪುಸ್ತಕನಾರು ಬರ್ತಿತ್ತು. ನಾವು ಓದಿದ್ರು ಓದುವಂತಹ ವ್ಯಕ್ತಿಯನ್ನ ಭಗವಂತ ಕಳಿಸ್ಕೊಡ್ತಿದ್ದ. ಎಂದು ಕೂಡ ಸಜ್ಜನರು ಮಾಡಿದ ಕರ್ಮ ನಿರರ್ಥಕ ಆಗೋದೇ ಇಲ್ಲ. ಹಾಗಾಗಿ ಸಾರ್ಥಕ ಜೀವನ. ನಮಗೆಲ್ಲ 60 ಆದ್ಮೇಲೆ ಒಂದೊಂದು ದಿನನೂ ಕೂಡ ಅದು ದೇವರು ಕೊಟ್ಟಂತ ಆಶ್ಚರ್ಯಕರವಾದ ಬೋನಸ್. ನಿಮ್ಗೆ ಹೌದೋ ಇಲ್ಲೋ ಅನುಭವಕ್ಕೆ ಹೇಳ್ತೇನೆ. ನಿಮ್ಗೆ 60 ಆಯ್ತು 70 ಆಯ್ತು ಅಂದ್ರೆ ನೀವು ಎಲ್ಲಾದ್ರೂ ಹೋದ್ರೆ ನಿಮ್ಮನ್ನ ಜನ ಭೇಟಿಯಾದ ಕೇಳ್ತಾರೆ ಆರೋಗ್ಯನ ಅಂತ. ಆರೋಗ್ಯನ ಅಂತ ಕೇಳುವಾಗ ಅದರೊಳಗೆ ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ. ಏನ್ ಪ್ರಶ್ನಾರ್ಥಕ? ಇನ್ನೂ ಆರೋಗ್ಯವಾಗಿ ಇದ್ದೀರಾ ಅಂತ. ಅಷ್ಟಕ್ಕೆ ಹೂ ಅಂದ್ರೆ ಬಿಡಲ್ಲ. ಸಾಮಾನ್ಯ ಆರೋಗ್ಯನ ಅಂತ ಯಾರು ಕೇಳಿದ್ರು ನಾವೇನ್ ಹೇಳ್ತೀವಿ, ಹೂ ಅನ್ಕೊಂಡು ಮುಂದೆ ಹೋಗ್ತೀವಿ. ಅವ್ರು ನಮ್ಗೆ ಬಿಡೋಲ್ಲ, ನಮ್ಮನ್ನ ಫಾಲೋ ಮಾಡ್ಕೊಂಡು ಮೆಲ್ಲಗೆ ಬಂದು ಕೇಳ್ತಾರೆ ಕಣ್ ಕಾಣತ್ತಾ ಅಂತ ಮತ್ತೆ ಬೇರೆ ಪ್ರಶ್ನೆ ಮಾಡ್ತಾರೆ. ಅಲ್ಲ, ಆರೋಗ್ಯದಲ್ಲಿ ಕಣ್ಣು ಸೇರ್ಕೊಳ್ಳುತ್ತೆ ಅನ್ನೋ ನಾಲೆಡ್ಜ್ ಬೇಡವೇ? ಇಲ್ಲ, ಕಣ್ ಕಾಣುತ್ತೆ ಅಂದ್ರೂ ಬಿಡಲ್ಲ, ಕಿವಿ ಕೇಳತ್ತಾ ಅಂತ. ಯಾಕೆ ಈ ಪ್ರಶ್ನೆಗಳು ಕೇಳ್ತಾರೆ ಅಂದ್ರೆ 60 ಆಗೋದ್ರೊಳಗೆ ಯಾವ್ದಾದ್ರು ಒಂದು ಹೋಗ್ಬೇಕಿತ್ತಲ್ಲ, ಒಂದು ವಿಕೆಟ್ ಆದ್ರೂ ಡೌನ್ ಆಗ್ಬೇಕಿತ್ತಲ್ಲ. ನಮ್ಗೆಲ್ಲ 11 ವಿಕೆಟ್, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು. ಯಾವುದು ಡೌನ್ ಆದ್ರೂ ಮನುಷ್ಯ ಡೌನೇ. ಕಿವಿ ಹೋದ್ರು ಗೋವಿಂದ, ಕಣ್ಣು ಹೋದ್ರು ಗೋವಿಂದ. ಗೋವಿಂದಾಚಾರ್ಯರಿಗೆ ಎಲ್ಲ ದೇವರು ಕೊಟ್ಟಿದ್ದ. ಯಾಕೆ ಕೊಟ್ಟಿದ್ದ ಅಂದ್ರೆ ಅವರು ಎಲ್ಲ ಇಂದ್ರಿಯಗಳು ಭಗವಂತನ ಪರವಾಗಿದ್ವು. ಅವರು ಕೆರೆಯ ನೀರನ್ನು ಕೆರೆಗೆ ಚೆಲ್ತಾ ಇದ್ರು. ನಮ್ಮಾಗೆ ಅಂಡೆಗಾಕು, ಬಚ್ಚಲಗಾಕು, ಬೀದಿ ಚೆಲ್ಲು. ನೀರು ವೇಸ್ಟ್ ಮಾಡಬಾರ್ದು. ನೀರು ಅಂದ್ರೆ ತತ್ವಜ್ಞಾನ, ಅದು ವೇಸ್ಟ್ ಮಾಡಬಾರ್ದು. ಅದು ಸಾರ್ಥಕ ಆಗ್ಬೇಕು. ಬದುಕು ಕ್ಷಣ ಕ್ಷಣ. ಸಜ್ಜನನಾದವ ತನ್ನ ಬದುಕಿನ ಒಂದೊಂದು ಕ್ಷಣವನ್ನು ಸಾರ್ಥಕ ಮಾಡಿಕೊಳ್ತಾರೆ. ಹಾಗಾಗಿ ನಮ್ಗೆಲ್ಲ 60 ಆದ್ಮೇಲೆ ಜನ ಹೀಗೆ ಕೇಳ್ತಾರೆ ಆರೋಗ್ಯನ ಹಾಗೆ ಅಂತ. ನಾವು ನಿಜವಾಗಿ ಉತ್ತರ ಏನ್ ಕೊಡ್ಬೇಕು ಗೊತ್ತಾ? ಯಾರಾದ್ರೂ ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ಆರೋಗ್ಯನ ಅಂದ್ರೆ ಹ್ಞೂ ಅನ್ಬೇಡಿ. ಅಂದ್ರೆ ಅವತ್ತೇ ಯಾವ ಆಸ್ಪತ್ರೆಗೆ ಸೇರ್ತಿರೋ ಏನ್ ಕಥೆಯೋ ದೇವರಿಗೆ ಗೊತ್ತು. ಅದಕ್ಕೆಲ್ಲ ಅಂತಾರೆ ಯಾರ ದೃಷ್ಟಿ ಬಿತ್ತೋ, ಯಾರ ಕಣ್ಣು ಬಿತ್ತೋ. ಬೆಳಗ್ಗೆ ವಾಕಿಂಗ್ ಹೋದಾಗ ಯಾರೋ ಕೇಳಿದ್ರಿ ಏನೋ ತಲೆನೋವು ಅಂತ ಹೋದ್ರೆ ಬ್ರೈನ್ ಹೆಮರೇಜ್ ಅಂದ್ರು, ಆಸ್ಪತ್ರೆಗೆ ಸೇರಿಸ್ಕೊಂಡೇ ಬಿಟ್ರು. ಹಾಗಾದ್ರೆ ಕೇಳಿದ್ರೆ ಏನ್ ಹೇಳ್ಬೇಕು, ಏನ್ ಹೇಳ್ಬೇಡಿ, ದೇವ್ರ ದಯಾ ಅಂತ ಹೇಳಿ. ಕನಕದಾಸರು ಹೇಳುವ ಮಾತು, ಈವರೆಗೆ ನಾವು ಸುಕ್ಷೇಮಿಗಳು. ಭಗವಂತ ಈ ಸೆಕೆಂಡ್ ತನಕ ನಾವು ಆರಾಮಾಗಿದ್ದೀವಿ. ಯಾಕೆ? ನಿನ್ ದೃಷ್ಟಿ ನಮ್ಮ ಮೇಲಿದೆ. ಎಲ್ಲಿಯ ತನಕ ನಿನ್ ದೃಷ್ಟಿ ನಮ್ಮ ಮೇಲಿರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿರ್ತೀವಿ. ಮುಂದೆ ಗೊತ್ತಿಲ್ಲ. ಯಾರಿಗೆ ಗೊತ್ತೇಳಿ? ನೆಕ್ಸ್ಟ್ ಮೂಮೆಂಟ್, ನೆಕ್ಸ್ಟ್ ಸೆಕೆಂಡ್ ಏನು ಅಂತ ಯಾರಿಗೆ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ಬೈ ಚಾನ್ಸ್ ನಿಮ್ಗೆ ಗೊತ್ತಾದ್ರು ನೀವೇನ್ ಮಾಡಿದ್ರು ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಣೆ ಬರೆದ ಮೇಲೆ ಅದೇ. ಲಿಖಿತಮಪಿ ಲಲಾಟೆ ಪ್ರೋಚಿತು ಕಸಮರ್ಥ ಅಂತಾರೆ. ಮಾಡಿದ್ದುಣ್ಣು ಮಾರಾಯ ಅಂತಾರೆ. ಜನ್ಮಾಂತರದಲ್ಲಿ ಮಾಡಿದ ಸಾಲ ಪಾಪ ಅನ್ನುವ ಸಾಲ. ಆ ಪಾಪದ ಸಾಲವನ್ನ ನಾವಲ್ಲದೆ ಯಾರು ತೀರಿಸ್ಬೇಕು ಅಲ್ವಾ? ಹಾಗಾಗಿ ಅವ್ರಿಗೆ ಯಾರೋ 60 ಆಯ್ತು ಅಂದಾಗ 60ರ ಸಂದರ್ಭದಲ್ಲಿ ಅವರು ಆಡಿದ ಮಾತು, ಅವರು ಬರೆದ ಬರಹ ನಿಜವಾಗಿಯೂ ನಮ್ಮ ಜೀವನಕ್ಕೆ ತುಂಬಾ ಅತ್ಯುತ್ತಮವಾದ ಉತ್ತೇಜನವನ್ನ ನೀಡುವಂತ, ಮತ್ತೆ ಮತ್ತೆ ಬದುಕುವ ಬಯಕೆಯನ್ನ ಕೊಡುವಂಥದ್ದು ಅವರ ಬರಹಗಳು. ನೀವು ಒಂದಿನ ಬದುಕಿದ್ರೆ, ದೇಹ ಇದ್ರೆ ಧರ್ಮ, ದೇಹ ಇದ್ರೆ ಅರ್ಥ, ದೇಹ ಇದ್ರೆ ಕಾಮ, ದೇಹ ಇದ್ರೆ ಮೋಕ್ಷ. ಚತುರ್ವಿಧ ಪುರುಷಾರ್ಥಗಳಿಗೆ ಕಾರಣವಾದದ್ದು ಈ ದೇಹ. ಅದರೊಳಗೂ ಈ ದೇಹ ಸಾಮಾನ್ಯ ಅಲ್ಲ. ಇದು ಬಹಳ ಉತ್ತಮವಾದ ದೇಹ. ಮಾನವ ಜನ್ಮ ದೊಡ್ಡದು. ಇದ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ಭಾಗವತ ಹೇಳುತ್ತೆ, ಮಾನವ ಜನ್ಮ ಅದರಲ್ಲಿಯೂ ಕೂಡ ಭಗವಂತನ ಬಗ್ಗೆ ತಿಳಿದುಕೊಳ್ಬೇಕು ಅನ್ನುವಂತಹ ಜನ್ಮ ತುಂಬಾ ಅಪರೂಪ. ಅದರಿಂದ ಒಂದೊಂದು ದಿನವೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಒಂದೊಂದು ಕ್ಷಣನೂ ಅದನ್ನು ಕಳ್ಕೊಳ್ಬಾರ್ದು. ಅವರು 60 ವರ್ಷ ಆದಾಗ ಬರೆದ ಒಂದು ಲೇಖನ, ಅದನ್ನು ಓದ್ತಾ ಓದ್ತಾ
ನನ್ನ ಕೆಲವು ನುಡಿಗಳನ್ನು ಅದ್ರಲ್ಲಿ ಸೇರಿಸಿ ಮುಗಿಸ್ತೇನೆ. 60 ಆಯಿತು ಎಂದರೆ ಕೆಲವರಿಗೆ ಶಾಂತಿ. ಶಾಂತಿ ಅಂದರೆ ನಿಮ್ಗೆ 60 ಆಯಿತು, ಇನ್ನು ಜಾಸ್ತಿ ಕೆಲಸ ಮಾಡಬೇಡಿ, ಓಡಾಡಬೇಡಿ, ಒಂದು ಕಡೆ ಕೂಡಿ, ಒಂದು ಶಾಂತಿ. ಕೆಲವರಿಗೆ ಅಶಾಂತಿ. 60 ಆಗೋಯ್ತಾ, ಅದೇ ಟೆನ್ಷನ್. 60 ಆಗೋಯ್ತಾ, ನಿಜ ನಿಮ್ಗೆ ಗೊತ್ತಾ, ಆಫೀಸಲ್ಲಿ ನಿಮ್ಗೆ 60 ಆದ ತಕ್ಷಣ ಮನೆಗೆ ಕಳಿಸ್ತಾರೆ. ಅದಕ್ಕೇನಂತಾರೆ, ರಿಟೈರ್ ಅಂತಾರೆ. ನಿಜವಾಗಿಯೂ ಅರ್ಥ ಏನು ಗೊತ್ತಾ, ಯು ಆರ್ ಅನ್ಫಿಟ್ ಅಂತ. ನೀನು ನಾಳೆಯಿಂದ ಕೆಲಸಕ್ಕೆ ಬರಬೇಡ, ಸೈನ್ ಮಾಡು ಅಂದರೆ ಕೈ ಅಲ್ಲಾಡ್ತಾ ಇದೆ, ಹಿಂದಿಂದ ಏನು ಹೇಳಿದ್ದೆ ಅಂದರೆ ಮರ್ತು ಹೋಗ್ತಿದೆ. ನಿನಗಿಂತೂ ಯಂಗ್ ಏಜ್ನವರು, ಯಂಗ್ಸ್ಟರ್ಸು, ಯೂತ್ ಎಲ್ಲ ಬಂದಿದ್ದಾರೆ, ನೀನು ಇನ್ನು ಅನ್ಫಿಟ್ಟು, ನೀ ಮನೆಗೆ ಹೋಗು ಅಂತ ಹೇಳಿ ಕೈಯನ್ನು ಒಮ್ಮೆ ಶೇಕ್ ಮಾಡ್ತಾರೆ. ನೀವೇನು ಅನ್ಕೊಳ್ತೀರಿ, ಶೇಕ್ ಹ್ಯಾಂಡ್ ಅಂತೀರಿ. ಶೇಕ್ ಹ್ಯಾಂಡ್ ಅಲ್ಲ, ಹೋಲ್ ಲೈಫೇ ಶೇಕ್ ಆಯಿತು, ನಿಮ್ಮ ಬಾಡಿಯೇ ಶೇಕ್ ಆಯಿತು. ಗೊತ್ತಾ, ನಮ್ಮ ಸಂಸ್ಕೃತಿ ಅಲ್ಲ ಒಂದು ಕೈಯಲ್ಲಿ ಶೇಕ್ ಹ್ಯಾಂಡ್ ಮಾಡೋದು, ಅದು ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಅಲ್ಲೇ ಅಲ್ಲ. ಒಟ್ಟು ಏನೋ ಮಾಡಿ ನಿಮ್ಮನ್ನು ಹೊರಗಾಕಿದ್ರೆ ಸಾಕು ಅಂತ. ಕೆಲವರಂತೂ ನೀವು 2 ವರ್ಷ ಬರಬೇಡಿ, ಬಂದ್ರೆ ಏನು ಸಂಬಳ ಮೊದಲೇ ಕೊಡ್ತೀವಿ, ಮೊದಲೇ ಆಚೆ ಹೋಗಿ ಅಂತ ಕಳಿಸ್ಕೊಡ್ತಾರೆ. ಇವನಿಗೇನೋ ಭಾರಿ ಖುಷಿ, ನಾನು ಮಾಡಿದ ಸೇವೆ ಕೊಟ್ಬಿಟ್ರು ಅಂತ. ಇಲ್ಲ, ನಿಮ್ಮನ್ನು ಇಟ್ಕೊಳಕ್ಕಾಗದೆ, ನಿಮ್ಮ ಕಾಟ ತಡ್ಕೊಳಕ್ಕಾಗದೆ, ನಿಮ್ಮಿಂದ ಇಡೀ ಆಫೀಸ್ಗೆ ಅಶಾಂತಿ ಆದ ಕಾರಣ ನಿಮ್ಮನ್ನು ಹೊರಗೆ ಹಾಕಿದ್ದೇ ವಿನಃ ಎಲ್ಲಿಯಾದರೂ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ, 60 ಆದರೂ ಪರವಾಗಿಲ್ಲ, ನೀವು ಇರಬೇಕು ಅಂತ ಯಾರು ಕೇಳ್ಕೊಂಡಿದ್ದು ನೋಡಿದ್ರ, ಇಲ್ಲೇ ಇಲ್ಲ. ಹಾಗಾಗಿ ಕೆಲವರಿಗೆ 60 ಆದರೆ ಅಶಾಂತಿ. 60 ವರ್ಷಗಳ ಹಿಂದೆ ನೋಡಿ, 60 ಆದ ತಕ್ಷಣ ಏನು ಯೋಚನೆ ಮಾಡಬೇಕು? ಬನ್ನಂಜೆ ಗೋವಿಂದಾಚಾರ್ಯರ ಜ್ಞಾನ ಧಾರೆಯಲ್ಲಿ ಬಂದ ವಿಚಾರಧಾರೆ ಅಪ್ಪಿ ತಪ್ಪಿ ನಮಗೆ ಸ್ವಪ್ನದಲ್ಲೂ ಬರಲ್ಲ. ಅವ್ರು ಏನು ಅನ್ಕೊಳ್ತಾರೆ, 60 ವರ್ಷಕ್ಕೆ ಹಿಂದೆ ನಾನು ಎಲ್ಲಿದ್ದೆ, ಈ ತರ ನಾವು ಯಾರು ಅನ್ಕೊಳ್ಳೇ ಇಲ್ಲ. ಅವರಂತಾರೆ, 60 ವರ್ಷಗಳ ಹಿಂದೆ ನಾನು ತಾಯಿಯ ಹೊಟ್ಟೆಯಲ್ಲಿದ್ದೆ, ಅದಕ್ಕೂ ಹಿಂದೆ ಎಲ್ಲಿದ್ದೇನೋ ಗೊತ್ತಿಲ್ಲ. ತಾಯಿ ಬಸಿರಿನಿಂದ ಒಂದು ದಿನ ಭೂಮಿಗೆ ಬಿದ್ದೆ, ಬಿದ್ದಾಕ್ಷಣ ಕಣ್ಣು ಬಿಟ್ಟೆ, ಬಾಯಿ ಬಿಟ್ಟೆ. ತಾಯ ಮೊಲೆ ತೊಟ್ಟು ನನ್ನ ತುಟಿಯ ಆವರಿಸಿತ್ತು, ನಾನು ಕಣ್ಬಿಟ್ಟೆ. ಬಲವಾಗಿ ಚೀಪಿದೆ, ರುಚಿಯಾಗಿ ಹಾಲು. ಹೀಗೆ ಬೆಳೆದೆ, ದೊಡ್ಡವನಾದೆ. ಮೀಸೆ ಚಿಗುರಿತು, ಮೀಸೆ ಅಡಿಯಲ್ಲಿ ಯೌವನ ಚಿಗುರಿತು. ದೊಡ್ಡವರು ಯಾವುದೋ ಹುಡುಗಿಯನ್ನು ತೋರಿಸಿದರು. ಪಕ್ಕದಲ್ಲಿ ಹೆಣ್ಣು ಬೇಕು ಎಂದು ಬಯಸುವ ವಯಸ್ಸು. ಅವರು ತೋರಿದ ಕೊರಳಿಗೆ ಮಾಲೆ ಹಾಕಿದೆ. ಆ ಬಸಿರಲ್ಲಿ ನನ್ನ ಬೀಜವಿಟ್ಟೆ. ಆ ಹೆಣ್ಣಿಗೂ ಮಕ್ಕಳಾದವು. ಅವಳು ಮೊನೆ ಕೊಟ್ಟು ಆ ಮಕ್ಕಳ ತುಟಿ ಮುತ್ತಿದವು. ಆ ಮಕ್ಕಳು ಬೆಳೆದವು. ಅವರ ಕೈಗೂ ನಾ ಹಾಕಿದಂತಹ ವರಮಾಲೆ ಬಂದಿತು. ಅದನ್ನು ಹಾಕಿಸಿಕೊಳ್ಳುವ ಕೊರಳು ಬಂತು. ಮತ್ತೆ ಬಸಿರು, ಮತ್ತೆ ಮಕ್ಕಳು. ಇದು ಮುಗಿಯದ ಚಕ್ರ. ಈ 60 ವರ್ಷದಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನೆಂದ್ರೆ, ಸಂಸಾರ, ಹುಟ್ಟು, ಸಾವು. ಈ ಹುಟ್ಟು ಓಕೆ, ಸಾವು ಓಕೆ. ನಮಗೆ ಯಾಕೆ ಅನ್ನೋದು ಈ ಎರಡರ ಮಧ್ಯದ್ದು. ಯಾವುದದು? ಮುಪ್ಪು. ಬರೀ ಜನ್ಮ ನಮ್ಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಹುಟ್ಟುವ ಕ್ಷಣ ಇದೆಯಲ್ಲ, ಅದು ಒಂದು ಕ್ಷಣದ ಕೆಲಸ. ನೀವು ಸಾಮಾನ್ಯ ಜಾತಕದಲ್ಲಿ 6:31 ಹುಟ್ಟಿದ್ರು ಅಂದ್ರೆ 6:30 ಹುಟ್ಟಿಲ್ಲ, 32 ಹುಟ್ಟಾಗಿದೆ, ಒಂದೇ ನಿಮಿಷ ಹುಟ್ಟಿದ್ದು. ಸಾವು ಅಷ್ಟೇ, 6:50 ಸತ್ರು ಅಂದ್ರೆ 49ರಲ್ಲಿ ಇದ್ರಿ, 51ರಲ್ಲಿ ಇಲ್ಲ, ಒಂದು ಕ್ಷಣದಲ್ಲಿ ಹೋದ್ರಿ. ಈ ಹುಟ್ಟಿದ್ದು ಒಂದು ಕ್ಷಣ, ಸತ್ತಿದ್ದು ಒಂದು ಕ್ಷಣ, ನಡುವೆ ನಡೆದ ಜೀವನ ಇದೆಯಲ್ಲ, ಅದರ ಮಧ್ಯ ಬರುತ್ತಲ್ಲ ಮುಪ್ಪು. ಛೇ ಛೇ ಛೇ, ಯಾರಿಗೂ ಬೇಡದ ಮುಪ್ಪು. ಯಾರಿಗಾರು ಆಸೆ ಇದೆಯಾ? ದಾಸರಂತಾರೆ, ಮುಪ್ಪು ಬಂದಿತ್ತಲ್ಲ, ಮುಪ್ಪು ಬಂದಿತ್ತಲ್ಲ, ತಪ್ಪದೆ ಪಾಯಸ ಉಣಲಿಲ್ಲ. ಇದು ಕೇಳಿದ ತಕ್ಷಣ ಕೆಲವರು, ಹೌದಾಚಾರ್ಯ ಈಗ ಶುಗರ್ ತಿನ್ಬೇಡಿ ಅಂತಾರೆ. ದಾಸರು ಅವತ್ತೇ ಹೇಳ್ಬಿಟ್ಟಿದ್ರು, ಮುಪ್ಪು ಬರಕ್ ಮುಂಚೆ ಪಾಯಸ ತಿನ್. ಅವ್ರು ಹೇಳಿದ್ದೆ ಒಂದು, ನಾವರ್ಥ. ನಮ್ಗೆ ಯಾವಾಗಲೂ ತಿನ್ನೋದೇ ಯೋಚನೆ ಇರುತ್ತೆ. ಆದ ಕಾರಣ ಯಾರು ಏನು ಹೇಳಿದ್ರು, ಈ ಮಕ್ಕಳಿಗೆ ಏನು ಕೊಟ್ಟರು ಅದು ಬಾಯಿಗೆ ಹಾಕೊಳ್ಳೋದೇ ಯೋಚನೆ. ನಾವಿನ್ನೂ ಮಕ್ಕಳ ಥರನೇ ಬಾಯಿಗೆ ಹಾಕೊಳ್ಳೋದ್ರೊಳಗೆ. ಅವ್ರು ಹೇಳಿದ ಪಾಯಸ ಯಾವುದು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಮಗೆ ಗೊತ್ತಾಗತ್ರಿ, ಇಲ್ದೇ ಗೊತ್ತಾಗಲ್ಲ. ಅದೇ ದಾಸರು ಇನ್ನೊಂದು ಕಡೆ ಪಾಯಸದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳ್ತಾರೆ. ಪಾಯಸ ಅಂದ್ರೆ ನೀವು ಮಾಡೋ ಹೆಸರು ಬೇಳೆ ಗಸಗಸೆ ಪಾಯಸ ಅಲ್ಲ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮವ ತುಪ್ಪವೇ ಬೆರೆಸಿ ಬಾಯಿ ಚಪ್ಪರಿಸಿರೋ ಅಂತ.
ರಾಮಾಯಣ ಸಂಗ್ರಹ. ರಾಮಾಯಣ ನೀವು ರಾಮಾಯಣ ಒಂದ್ಸತಿ ಮನಸ್ಸಿಟ್ಟು ಓದ್ಲಿಕ್ಕೆ ಶುರು ಮಾಡಿ, ಅದು ಎಷ್ಟು ಸಿಹಿ. ನಂದ ತನಯ ಗೋವಿಂದನ ನಾಮ ಮಧುರವಾದ ಮಿಠಾಯಿ ಅಂತ ಖಂಡಿತ 100ಕ್ಕೆ 100 ನಿಮಗೆ ಅನ್ಸತ್ತೆ. ಏನೋ ಆಚಾರ್ಯ ನೀವು ಹೇಳ್ತೀರಿ, ನಂಗೇನು ಅನ್ಸಲ್ಲ ಅಂದ್ರೆ ನಿಮ್ ನಾಲ್ಗೆ ಚೆನ್ನಾಗಿಲ್ಲ ಅಂತ. ಎಲ್ಲರೂ ಸಾರು ಚೆನ್ನಾಗಿದೆ ತಿಂತಿದ್ರೆ ನೀವೊಬ್ರು ಕೆಟ್ಟ ಮುಖ ಮಾಡ್ಕೊಂಡಿದ್ರೆ ಯಾಕೆ ಒಂಥರ ಇದ್ರಿ? ಜ್ವರ, ಆ ಜ್ವರ ಇದ್ದ ನಾಲ್ಗೆಗೆ ಯಾವುದು ಹಿಡಿಸಲ್ಲ. ಹಾಗಾದ್ರೆ ಹುಟ್ಟು ಸಾವು ಮುಪ್ಪು ಈ ಸಂಸಾರ ಅನ್ನುವ ಬಲೆಯಲ್ಲಿ ಸಿಕ್ಕೊಂಡವ್ರಿಗೆ ರಾಮನ ನಾಮ ಕೃಷ್ಣನ ನಾಮ ಇದು ಮಧುರವಾದ ಮಿಠಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಹೊರ ಬರ್ಬೇಕು. 60 ವರ್ಷದಲ್ಲಿ ನಾನು ಕಳೆದಿದ್ದು ಅಂದ್ರೆ ಹುಟ್ಟದೆ ಸತ್ತೆ, ನನ್ನಂತೆ ಇನ್ನೂ ಕೆಲವರು ಹುಟ್ಟಿದ್ರು, ಅದಕ್ಕೆ ಕಾರಣ ಅದೇ. ಇದೇ 60. ಇದು ಚಕ್ರಕಾಪತ್ತಿ ಅಂತ ಒಂದು ದೋಷ. ಮತ್ತೆ ನಮಗೆಲ್ಲ ಸಣ್ಣ ಹುಡುಗರಿರುವಾಗ ಮೇಷ್ಟ್ರು ಸರಿಯಾಗಿ ಓದದೇ ಇದ್ರೆ ನಮ್ಮನ್ನು ಬೈಯೋರು. ಏನ್ ಬೈಯೋರು ಅಂದ್ರೆ ಅವ್ರು ಏನ್ ಬೈದ್ರು ಅಂತ ಅರ್ಥ ಆಗುವಾಗ ನನಗೆ 58 ವಯಸ್ಸಾಗಿತ್ತು. ಅವ್ರು ಏನ್ ಬೈತಿದ್ರು ಅಂದ್ರೆ ನಿನ್ನ SMS ಬಸ್ಗೆ ಹತ್ಸ್ಬಿಡ್ತೀನಿ ಅನ್ನೋದು. SLC ಒಳಗೆಲ್ಲ ಇರುವಾಗ ಸರಿಯಾಗಿ ಓದದೇ ಇದ್ರೆ SMS ಬಸ್ಸು. SMS ಅಂದ್ರೆ ನನಗೆ ಆಮೇಲೆ ಗೊತ್ತಾಯ್ತು, ಸೆಪ್ಟೆಂಬರ್ ಮಾರ್ಚ್ ಸೆಪ್ಟೆಂಬರ್ ಅಂದ್ರೆ ಈ ಸೆಪ್ಟೆಂಬರ್ ಫೇಲ್ ಆದ್ರೆ ಮಾರ್ಚ್ ಹೋಗು, ಮಾರ್ಚಲ್ಲಿ ಫೇಲ್ ಆದ್ರೆ ಸೆಪ್ಟೆಂಬರ್ ಹೋಗು. ನಾವು ಇದು ಯಾವುದೋ ಒಂದು ಬಸ್ಸು ಲಾಲ್ಬಾಗು ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗುತ್ತೆ ನಾವು. ಅದು ನೋಡಿದ್ರೆ ಈ ಜನ್ಮದಲ್ಲಿ SLC ಪಾಸ್ ಆಗಲ್ಲ ಅನ್ನೋ ಬಸ್. ಈ ಹುಟ್ಟು ಸಾವಿನ ಸಂಸಾರದಲ್ಲಿ ಒಮ್ಮೆ ಸಿಕ್ಕಾಕೊಂಡ್ರ ಅಂದ್ರೆ ಚಕ್ರಕ ಅಂತ ಒಂದು ದೋಷ. ಆ ರೀತಿ ಚಕ್ರಕಾರ ಪಂಕ್ತಿರಿವ ಗಚ್ಚತಿ. 60 ಸಂವತ್ಸರ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಮನುಷ್ಯ ಬಾಲ್ಯದಿಂದ ಮುಪ್ಪಿನ ತನಕ ಎಂಥದೋ ದಾರಿಯಲ್ಲಿ ತಾನು ಸಾಗ್ತಾನೆ. ಅವರ ಮಾತುಗಳು, ಬನ್ನಂಜಿಯವರ ಮಾತು ಅರಗಿಸ್ಕೊಳ್ಬೇಕಂದ್ರೆ ತುಂಬ ಕಷ್ಟ. ಅವ್ರ ಮಾತು ತುಂಬ ಶಾರ್ಪ್ ಇರುತ್ತೆ ನೋಡಿ. 2 ನುಡಿ 2 ವರ್ಡ್ ಇದೆ ಅವ್ರದ್ದು. ಅದನ್ನು ಹಾಗೆ ಹೇಳ್ತೀನಿ, ನಾನೇನು ಎಕ್ಸ್ಪ್ಲೈನ್ ಮಾಡಬೇಕಾದಿಲ್ಲ ನಿಮಗೆ. ಮನುಷ್ಯ ಬಾಲ್ಯದಿಂದ ಮುಪ್ಪಿನ ತನಕ ಎಂಥದೋ ದಾರಿಯಲ್ಲಿ ಸಾಗುತ್ತಾನೆ. ಹೇಗೆ ಸಾಗ್ತಾನೆ? ಅವ್ರು 2 ಮಾತು. ಸ್ತನ ಚಿಕಿತ, ಯೋನಿ ಚಿಕಿತ ಅಂತ. ಒಂದು ವಯಸ್ಸಿನಲ್ಲಿ ಒಂದೊಂದು ಬಗೆ. ಮಗುವಾದವ ಅಪ್ಪನಾದವ 60 ಅಜ್ಜನಾದ. ಕಣ್ಣು ತೆರೆದು ಲೆಕ್ಕ ಹಾಕಿದಾಗ ಹುಟ್ಟಿದ ಸಂವತ್ಸರವೇ ಮತ್ತೆ ಒಟ್ಟಿಗೆ ಬಂದ್ಬಿಟ್ಟಿದೆ. ಇದು ಅವರು ಬರ್ಕೊಂಡದ್ದು ನಿಜವಾಗಿ ಅನ್ವಯ ಆಗೋದು ನನಗೆ. ಈಗ ಇನ್ನು ಮುಂದೆ ಲವಂಗ ನಾಮ ಸಂವತ್ಸರ, ಅದು ಬಿಟ್ಟು ಬರೋ ಸಂವತ್ಸರವೇ ನಾನು ಹುಟ್ಟಿದ ಸಂವತ್ಸರ. ಇನ್ನೊಂದು 4 ಕಡೆ ಉಪನ್ಯಾಸ ಮಾಡೋ ಅಷ್ಟೊಳಗೆ ಯಾರೋ ನನ್ನ ಕರೀತಾರೆ ಅಜ್ಜ ಅಂತ. ಈಗ ಆಲ್ರೆಡಿ ಆಗಿದ್ದೀನಿ, ಮೊಮ್ಮಗು ಇದೆ. ಆದರೂ ಕೂಡ ಕಣ್ಣು ತೆರೆದು ಲೆಕ್ಕ ಹಾಕಿ ನಾವು 2-3 ಸತಿ ಲೆಕ್ಕ ಹಾಕಿದೆ. 60 ಆಯ್ತಾ, 58ರೊಳಗಿದ್ದೀನ. ಏನೇನು ಮಾಡಿದ್ರು ಕೀಲಕ ಬಂದ್ರೆ ಮುಗಿದು ನಿಂದ 60 ಕತೆ ಇಂದಿರಾರಮಣ ಗೋವಿಂದ ಅಂತ. ಹೀಗಾಗಿ ಆ ಸಂವತ್ಸರ ಮರಳಿ ಬಂತು. ಜನ ನಿನಗೆ 60 ಆಯಿತು ಎಂದರು, 60ರು ಅರಳು ಮರಳೆ. ಇದು ನೋಡಿ ತುಂಬಾ ಒಳ್ಳೆ ಮಾತು. ಸಾಮಾನ್ಯವಾಗಿ ನಮಗೆ 60 ಆದಾಗ ನಾವೆಲ್ಲ ಹೇಳೋದು ಅವ್ರಿಗೆ ವಯಸ್ಸಾಗಿದೆ, 60 ಆಯ್ತು ನೋಡಿ, ಅರಳೋ ಮರಳೋ ಅಂತ. ಅಂದ್ರೆ ಮೆಮೊರಿ ಪವರ್ ಹೋಗ್ಬಿಟ್ಟಿದೆ ಅಲ್ವಾ? ನಿಜವಾಗಿ ಆ ಅರ್ಥದಲ್ಲಿ ನಮ್ಮ ಹಿರಿಯರು ಈ ಗಾದೆ ಮಾಡಿದ್ದಲ್ಲ. ಮರಳುವ ಕಾಲ ಬಂತು, ಇನ್ನಾದರೂ ಅರಳು. ನಾವು ಅರಳಲೇ ಇಲ್ಲ. ಏನು ಅರಳಬೇಕು ಆಚಾರ್ಯ? ನಮ್ಗೆ ಅರಳೋದು ಗೊತ್ತಿಲ್ಲ ರೀ. ನೀವು ಅರಳಿಲ್ಲ ಅನ್ನೋದು ಮೊದಲು ತಿಳ್ಕೊಳ್ಬೇಕು. ದಿನ ಕನ್ನಡಿ ನೋಡ್ಕೊಳ್ತಿರಲ್ಲ, ನಿಮ್ಮ ಮುಖ ಅರಳಿರೋದೇ ಇಲ್ಲ. 2 ಗಂಟು, ಒಂದು ಮುಖ ಗಂಟು, ಇನ್ನೊಂದು ಶಿಖಾ ಗಂಟು. ವಯಸ್ಸಾಗ್ತಾ ಹೆಣ್ಮಕ್ಳದು ಜಡೆ ಗಂಟು ಅಲ್ವಾ? ಅದಕ್ಕೆ ದೇವರ ಹತ್ರ ಹೋಗಿ ನಿಂತ್ಕೊಳ್ಬೇಕಂತೆ. ದೇವರ ಮುಖದಿಂದ ನಿಂತರೆ ದೇವರನ್ನ ನಾವು ನೋಡೋದಲ್ಲ, ದೇವರು ನಮ್ಮನ್ನು ನೋಡೋದು. ಅವನ ನೋಟ ನಮ್ಮ ಗಂಟು ಮುಖದ ಮೇಲೆ ಬಿದ್ದರೆ ಗಂಟು ಸಡಿಲ ಆಗತ್ತಂತೆ. ದೇವರಿಗೆ ತಲೆ ಬಗ್ಸಿದ್ರೆ ಶಿಖಾ ಗಂಟು ಜಡೆ ಗಂಟು ಕಾಣುತ್ತೆ. ದೇವ್ರಿಗೆ ಹೇಳಬೇಕು, ಸ್ವಲ್ಪ ನನ್ನ ಗಂಟುಗಳನ್ನ ಸಡಿಲ ಮಾಡು. ಬಿಟ್ಟವರ ಭವಪಾಶದಲ್ಲಿ ಕಟ್ಟುವನು ಬಹು ಕಠಿಣ ನಿವ. ಶಿಷ್ಟೇಷ್ಟನೆಂದ ಅನವರತ ಸದ್ಭಕ್ತಿ ಪಾಶದಲ್ಲಿ ಕೈ ಕಟ್ಟುವರ ಭವಕಟ್ಟು ಬಿಡಿಸುವ ಸಿಟ್ಟಿನವ ಇವನಲ್ಲ. ಕಾಮದ ಕೊಟ್ಟು ಸಲಹುವನು ಸಕಲೇಷ್ಟಗಳ. ನಮಗೆ ಹುಬ್ಬು ಗಂಟು, ಮುಖ ಗಂಟು, ಶಿಖಾ ಗಂಟು, ಯಾರು ನೋಡಿದ್ರು ಗಂಟು ಮುಖ. ಇದು ಹೋಗಿ ಅರಳಬೇಕು, ಮುಖ ಅರಳಬೇಕು. ಮುಖ ಅರಳಬೇಕಾದ್ರೆ ಹೃದಯ ಅರಳಬೇಕು. ಹೃದಯ ಅರಳಬೇಕಾದ್ರೆ ಸಪ್ತಮ ಸ್ಕಂದ ಭಾಗವತಕ್ಕೆ ಹೋಗ್ಬೇಕು.
ಪ್ರಹ್ಲಾದರಾಜರು ಹೇಳ್ತಾರೆ, ಅಲ್ಲಿ ಒಂದು ಅರಳಲಿಕ್ಕೆ ಕಮಲ ಇದೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ಭಕ್ತಿಶ್ಚೇನ್ ನವಲಕ್ಷಣ ಕ್ರಿಯತೆ ಭಗವತ್ಯದ್ದ ತನ್ನಂತೆ ಅಧೀತ ಉತ್ತಮಂ. ಅಪ್ಪ ಕೇಳಿದ ಪ್ರಶ್ನೆಗೆ ಮಗ ಕೊಟ್ಟ ಉತ್ತರ. ಭಗವತ್ ಭಕ್ತನಾದವ ಸಾಯುವ ಮೊದಲು ದೇವರ ಹತ್ರ ಹೋಗುವಾಗ ಒಂದು ಕಮಲದ ಹೂವು ಹಿಡ್ಕೊಂಡು ಹೋಗ್ಬೇಕು. ದೇವ್ರಿಗೆ ಯಾವ ಹೂವು ಹಿಡ್ಕೊಂಡು ಹೋದ್ರು ತಗೊಳ್ತೀನಿ ಅಂತಾನೆ, ನೀ ಏನು ಹಾಕಿದ್ರು ತಿಂತೀವಿ, ನಮ್ಗೆ ಇಷ್ಟವಾದದ್ದು ಅಂತ ಒಂದಿರುತ್ತಲ್ಲ. ದೇವರಿಗೆ ತುಂಬ ಇಷ್ಟವಾದದ್ದು ಯಾವುದು ಅಂದರೆ ಕಮಲ. ಅದೇನೋ ರೀ, ದೇವ್ರದ್ದು ಮುಖ ಕಮಲ, ದೇವ್ರದ್ದು ಕೈ ಕರ ಕಮಲ, ದೇವ್ರದ್ದು ಪಾದ ಕಮಲ, ದೇವರು ಹೊಕ್ಕಳಲ್ಲಿ ಕಮಲ, ದೇವರು ಮಗನಿಗೆ ಹೆಸರಿಟ್ಟದ್ದು ಕಮಲಾಸನ, ಅವ ಹೆಂಡತಿ ಹೆಸರು ಕಮಲ, ಕಮಲೆ, ಕೈಯಲ್ಲೊಂದು ಕಮಲ. ಇಷ್ಟು ಎಲ್ಲ ಕಮಲಗಳಿದ್ರು ಕೂಡ ಯಾರಾದ್ರೂ ಅವನ ಹತ್ರ ಬಂದ್ರೆ ಒಂದು ಕಮಲ ಇದ್ರೆ ಕೊಡ್ತೀರಾ ಅಂತ ಕೇಳ್ತಾನೆ. ಅದು ಯಾರನ್ನು ಕೇಳ್ದ? ಗಜೇಂದ್ರನ್ ಕೇಳ್ದ. ಗಜೇಂದ್ರ 1000 ವರ್ಷದಿಂದ ಒದ್ದಾಡ್ತಿದ್ದ. ದೇವರು ಬರ್ಬೇಕಾದ್ರೆ ಅವನು ಕೊಟ್ಟದ್ದೇನು? ಒಂದೇ ಒಂದು ಕಮಲ. ಮಾರ್ಕೆಟ್ಗೆ ಹೋಗ್ತಂದ್ರೆ ತೋಳಲ್ಲ ದೇವರು, ಅಲ್ಲೇ ಬೆಳೆದಿರ್ಬೇಕು, ಹೃದಯದ ಒಳಗೆ ಬೆಳೆದಿರ್ಬೇಕು. 9 ದಳದ ಕಮಲ, ಅದೇ ಶ್ರವಣ ಕೀರ್ತನ ಸ್ಮರಣ ಪಾದ ಸೇವನ ಅರ್ಚನ ವಂದನ ದಾಸ್ಯ ಸಖ್ಯ ಆತ್ಮನಿವೇದನ. ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹು, ಸುಖ ದುಃಖ ಎಲ್ಲ ನಿನ್ನದೆಯ ಸರ್ವ ಸಮರ್ಪಣೆಯ ಸದುಪಾಯ. ದೇವರನ್ನ ಹೊಂದಬೇಕಂದ್ರೆ ನಮ್ದು ಅಂತ ನಾವು ಏನು ಅನ್ಕೊಂಡಿದೀವಿ ಯಾವುದು ನಂದಲ್ಲ, ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ ಅಂತ ಸರ್ವ ಸಮರ್ಪಣೆಯ ಮನೋಭಾವದಿಂದ ಹೃದಯದ ಒಳಗೆ ಅರಳಿದ ಕಮಲ ಇತ್ತು ಅಂದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ನಿಮ್ಮ ಮುಖನೂ ಅರಳತ್ರಿ, ಮುಖ ಅರಳಬೇಕಾದ್ರೆ ಹೃದಯ ಅರಳಿರ್ಬೇಕು. ಹೃದಯ ಸಂಕುಚಿತವಾಗಿತ್ತು ಅಂದ್ರೆ ಮುಖವೂ ಸಂಕುಚಿತ ಆಗುತ್ತೆ. ಹೃದಯ ನಿರಂತರ ಶ್ರವಣ ಕೀರ್ತನ ಸ್ಮರಣ ಪಾದ ಸೇವನ ಭಗವಂತನ ಕುರಿತು ಮಾಡ್ತಾ ಇದ್ರೆ ಹೃದಯದಲ್ಲಿ ಕಮಲ ಅರಳುತ್ತೆ, ಅದು ಮುಖದಲ್ಲಿ ಅರಳು ಕಾಣುತ್ತೆ ಅಲ್ವಾ? ಹಾಗಾಗಿ 60 ವರ್ಷ ಕಳೆದ್ನೇ ವಿನಃ ಅರಳೇ ಇಲ್ಲಲ್ಲ. ಅದಕ್ಕೆ ನಮ್ಮ ಹಿರಿಯರು ನಮ್ಗೆ ಎಚ್ಚರಿಸ್ತಾರೆ, ನಿನಗೆ 60 ಆಯ್ತು, ಮರಳುವ ಕಾಲ. ಏನ್ ಮರಳುವ ಕಾಲ? ಒಂದು ಗ್ಯಾರಂಟಿ ನಿಮಗೆ ಹೇಳ್ತೀನಿ ನೋಡಿ. 60 ವರ್ಷದವರು ಬಾಂಡ್ ಪೇಪರ್ ಬರ್ಕೊಂಡ್ಬಿಡಿ, ಇನ್ನು 60 ವರ್ಷ ಅಂತೂ ನೀವು ಯಾರು ಗ್ಯಾರಂಟಿ ಇರಲ್ಲ. ಇರ್ತೀವ? ಇನ್ನು 60 ವರ್ಷ ಅಂತೂ ಇರಲ್ಲ. ಈಗ ದೇವ್ರಂತ ಈಗ ಕೊಟ್ಟಿದ್ದೇ ನಿಮ್ಗೆ ಜಾಸ್ತಿ, ಯೂಸ್ಲೆಸ್ ಫೆಲೋ, ನಿಮ್ಗೆ ಇನ್ನೆಷ್ಟು ಕೊಡೋದು ಸಾಕು ಅಂತ ಹೇಳಿ ಯಾವಾಗ ಕರಿತಾನೋ ಏನು ಕಥೆಯೋ ಗೊತ್ತಿಲ್ಲ ರೀ. ನಮ್ಗೆ ಯಾವಾಗ ಕರಿತಾನ ಗೊತ್ತಿಲ್ಲ. ಇದು ದೇವರು ಕೊಟ್ಟ ದೇಹ, ಇದು ಸಾಲ ಕೊಟ್ಟವ್ರು ಯಾವತ್ತು ವಸೂಲಿ ಮಾಡ್ಲಿಕ್ಕೆ ಬರ್ತಾರೋ ಗೊತ್ತಿಲ್ಲ. ತುಂಬಾ ಜನ ಹೆದರ್ತಾರೆ ವಯಸ್ಸಾದ್ಮೇಲೆ. ನೀವು ಎಷ್ಟು ಹೆದರಿದ್ರು ಟೈಮ್ ಬಂದಾಗ ಎಳ್ಕೊಂಡು ಹೋಗ್ಬಿಡ್ತಾರೆ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ನೀವು ಯಮದೂತರು ನೋಡಿ ಗಡ ನಡುಗು ಬಿಟ್ರೆ ಅವ್ ಮಾತಾಡ್ಕೊಂಡೆ ತುಂಬಾ ಹೆದರ್ಕೊಂಡಿದ್ದಾನಪ್ಪ, 1 ವಾರ ಬಿಟ್ಕೊಂಡು ಬರೋಣ ಅಂತ ಯಾರು ವಾಪಸ್ ಹೋಗಲ್ಲ. ಕಾಲನ ದೂತರ ಕಾಲಿಗೆ ಬಿದ್ದರೆ ನಾಳೆಗೆ ನಿಲ್ಲುವರೇನೋ ಎಲೆಮನ ಅರಳು. ಮರಳುವ ಕಾಲ ಬಂತು, ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅರಳು ಅಂತ ಹೇಳ್ತಾರೆ. ನಿಜವಾಗಿ ಆ ನಿಟ್ಟಿನಲ್ಲಿ ಚೆನ್ನಾಗಿ ಅರಳಿದ ಒಂದು ಚೇತನ, ಜಗತ್ತು ಕಂಡಂತಹ ವಿದ್ವತ್ಪೂರ್ಣ ಚೇತನ ಅಂದ್ರೆ ಅದು ಬನ್ನದೇವರು ಅಂತ ಹೇಳ್ತಾರೆ. ನಾನು ಆಡುವ ಮಾತುಗಳಲ್ಲಿ ಏನಾದರೂ ತಪ್ಪು ಇದ್ರೆ ಹಿರಿಯರು ಗಮನಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೀರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ನನಗೆ ಬರುವಾಗ ಒಬ್ರು ಕೇಳಿದ್ರು, 250 ಕಿಲೋಮೀಟರ್ ಹೋಗ್ಲಿಕ್ಕೆ 250 ಬರೋದಕ್ಕೆ 500 ಕಿಲೋಮೀಟರ್. ಮನೇಲೂ ಎಲ್ಲ ಹೇಳ್ತಿದ್ವಿ, 1 ಗಂಟೆ ಕೂಡ ಉಪನ್ಯಾಸ ಇರಲ್ಲ, ಅರ್ಧ ಮುಕ್ಕಾಲು ಗಂಟೆ ಉಪನ್ಯಾಸಕ್ಕೆ 500 ಕಿಲೋಮೀಟರ್ ಯಾಕೆ ಪ್ರಯಾಣ ಮಾಡ್ತೀರಿ ಅಂತ. ಅಷ್ಟು ಹಿರಿಯ ಚೇತನ ಎಷ್ಟು ಆಸ್ತಿ ಕೊಟ್ಟಿದ್ದಾರೆ, ಅವರಿಗೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭೂಯಿಷ್ಠಾಂತೆ ನಮ್ಮ ಮುಕ್ತಿಂ ವಿಧೇಮ ಅಂತ ದೊಡ್ಡವರ ಮಾತುಗಳಿಗೆ ಪ್ರತಿಯಾಗಿ 4 ಒಳ್ಳೆ ಮಾತಾಡೋದೇ ನಮ್ಮ ಯೋಗ್ಯತೆ. ಇಷ್ಟು ಹೇಳಿ ಶ್ರೀಕೃಷ್ಣ. ಧನ್ಯವಾದಗಳು ಆಚಾರ್ಯರಿಗೆ. ಬಹುಶಃ ನಮ್ಗೆ ಯಾರಿಗೂ ಕೂಡ ಸಮಯದ ಪರಿವೇ ಗೊತ್ತಾಗಲಿಲ್ಲ. ಯಾವಾಗ ಧನ್ಯವಾದ ಅಂತ ಹೇಳಿದಾಗ ನಮಗೆ ಟೈಮ್ ನೋಡ್ಕೊಳ್ಳೋ ಹಾಗಾಯಿತು. ಇದುವರೆಗೂ ನಾವು ಚಿಕ್ಕಮಗಳೂರಿಗರು ನಿಮ್ಮನ್ನ ಆನ್ಲೈನ್ ಮೂಲಕವೇ ನಾವು ಕೇಳ್ತಾ ಇದ್ವಿ. ಬಹುಶಃ ಇವತ್ತು ಆನ್ಲೈನ್ ಬಹಳ ಕಿವಿ ಕಣ್ಣು ಎಲ್ಲವನ್ನ ಕೂಡ ಆಫ್ಲೈನ್ ನೋಡಿದ್ರು ಕೂಡ
ಇನ್ನು ಫುಲ್ ವಾಲ್ಯೂಮ್ ನಲ್ಲಿ ಕಿವಿಯನ್ನ ಇಟ್ಕೊಂಡು ನಾವು ಕೇಳಿದ್ದೇವೆ, ಅದ್ರ ಜೊತೆಗೆ ಆಸ್ವಾದಿಸಿದ್ದೇವೆ ಕೂಡ. ಪೂಜ್ಯರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೇನೆ. ತುಂಬಾ ಸಂತೋಷವಾಗಿತ್ತು. ಭಗವಂತನೇ ನುಡಿಸಿದ್ದಾನೆ. ಇದೀಗ ವಿದ್ವಾಂಸರಾಗಿರುವಂತಹ ಶ್ರೀ ಬ್ರಹ್ಮಣ್ಯಾಚಾರ್ಯರಿಗೆ ಪೂಜ್ಯರಿಂದ ಗೌರವ. ಆಹ್ವಾನ ಕೊಡ್ತೀಯ ಸರ್? ನಾರಾಯಣ. ಎಲ್ಲರನ್ನೂ ಒಟ್ಟುಗೂಡಿಸುವಂತಹ ಜಗನ್ನಾಥನ ಬೇಕು. ಸಮಾಜ ಎಲ್ಲರನ್ನು ಜೋಡಿಸುವುದು ಧರ್ಮ. 500 ಕಿಲೋಮೀಟರ್ಗಳ ಪ್ರಯಾಣವಿದ್ದರೂ ಕೂಡ ನಮಗಾಗಿ ಬನ್ನಂಜೆ ಎಂಬ ಜ್ಞಾನಧಾರೆಯನ್ನ, ಆ ಜ್ಞಾನವನ್ನ ನಮಗೆ ಇದ್ದಂತಹ ಶ್ರೀ ಬ್ರಹ್ಮಣ್ಯಾಚಾರ್ಯರಿಗೆ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ಬನ್ನಂಜೆ ಅಭಿಮಾನ ಬಳಗ ಚಿಕ್ಕಮಗಳೂರು ಇಬ್ಬರ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ.